ಮಕ್ಕಳೇ, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನಲ್. ಸೊ ಈ ವಿಡಿಯೋದಲ್ಲಿ ಲೆಟ್ಸ್ ಬಿಗಿನ್ ವಿತ್ ಸೂಪರ್ 30 ಕ್ವೆಶನ್ಸ್ ಆಫ್ ಅವರ್ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್. ಸೊ ನೋಡೋಣ ಯಾವುದೆಲ್ಲ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಈ ಚಾಪ್ಟರ್ನ. ಅದರಲ್ಲಿ 30 ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ರಿವೈಸ್ ಮಾಡ್ತಾ ಹೋಗ್ತೀನಿ. ದ ವೆರಿ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಆ್ಯಸಿಡ್ಸ್ ರಿಲೇಟೆಡ್ ಆಗಿ. ನೀವು ನಿಮ್ಮ ಮನೇಲಿ ಕೂಡ ನೋಡಿರಬಹುದು ಆ್ಯಸಿಡನ್ನು ಯೂಶುವಲ್ ಆಗಿ ಅಂತ ಹೇಳಿದ್ರೆ ಕರ್ಡಲ್ಲಿ ಆ್ಯಸಿಡ್ ಇರುತ್ತೆ, ಅದನ್ನ ಟಿನ್ನಲ್ಲಿ ಯಾರು ಕೂಡ ಸ್ಟೋರ್ ಮಾಡಲ್ಲ. ಸೊ ವೈ ಶುಡ್ ಅ ಕರ್ಡ್ ಆ್ಯಂಡ್ ಅ ಸೋರ್ ಸಬ್ಸ್ಟೆನ್ಸ್ ನಾಟ್ ಬಿ ಕೆಪ್ಟ್ ಇನ್ ಬ್ರಾಸ್ ಆರ್ ಕಾಪರ್ ವೆಸಲ್ಸ್? ಬ್ರಾಸ್ ಮತ್ತು ಕಾಪರ್ ವೆಸಲ್ಸ್ ಅಂತ ಹೇಳುವಂಥದ್ದು ಮೆಟಾಲಿಕ್ ಕಂಟೈನರ್ ಅಲ್ವಾ, ಅದರಲ್ಲಿ ಯಾಕೆ ಇಡಬಾರ್ದು? ಬಿಕಾಸ್ ವಿ ನೋ ದ್ಯಾಟ್ ಮೆಟಲ್ ರಿಯಾಕ್ಟ್ ವಿತ್ ಆ್ಯಸಿಡ್. ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದು ನಮಗೆ ಗೊತ್ತಿದೆ. ಸೊ ಅಲ್ಲಿ ಏನು ಅನ್ಡಿಸೈರಬಲ್ ಅಥವಾ ಹೆಲ್ತಿಗೆ ಬೆನಿಫಿಟ್ ಆಗದೇ ಇರುವಂತಹ ಸಾಲ್ಟ್ ಕಂಪೌಂಡ್ಸ್ಗಳು ಫಾರ್ಮ್ ಆಗುತ್ತೆ. ಸೊ ದ್ಯಾಟ್ ಮೇ ಕ್ರಿಯೇಟ್ ಸೈಡ್ ಎಫೆಕ್ಟ್ಸ್ ಟು our body functioning. ಹಾಗಾಗಿ we do not store it. Let's read the answer. ನಾವು ಆನ್ಸರ್ನ ಓದ್ತಾ ಹೋಗೋಣ. Okay. Curd and sour substances are acidic in nature. The acid present in curd and sour substances react with the metal surface of the brass and copper vessel to produce toxic compounds that are not fit for consumption. ಅಂದರೆ ನಮ್ಮ ಹೆಲ್ತಿಗೆ ಗುಣ ಇಲ್ಲದೆ ಇರುವಂತಹ ಕೆಲವೊಂದಷ್ಟು ಹಾರ್ಮ್ಫುಲ್ ಪ್ರಾಡಕ್ಟನ್ನು ಸಾಲ್ಟ್ ಆಗಿ ಅದು ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಆಫ್ ದ ಸೇಮ್ ರೀಸನ್ ವಿ ಶುಡ್ ನಾಟ್ ಕೀಪ್ ಇಟ್. ವಿ ಶುಡ್ ಈದರ್ ಕೀಪ್ ಇಟ್ ಇನ್ ಅ ಗ್ಲಾಸ್ ಕಂಟೈನರ್, ದಟ್ ಇಸ್ ಬೆಸ್ಟ್, ಆರ್ ಎಲ್ಸ್ ಪ್ಲಾಸ್ಟಿಕ್. ಜನರಲಿ ಐ ಡೋಂಟ್ ಪ್ರಿಫರ್ ಪ್ಲಾಸ್ಟಿಕ್, ಯಾಕೆಂದರೆ ಪ್ಲಾಸ್ಟಿಕ್ನಲ್ಲೂ ಕೂಡ ಲೀಚಿಂಗ್ ಅಂತ ಹೇಳುವಂತಹ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್, ವಿಚ್ ಗ್ಯಾಸ್ ಇಸ್ ಯೂಶುವಲಿ ಲಿಬರೇಟೆಡ್ ವೆನ್ ಆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅ ಮೆಟಲ್? ಇವಾಗ ಒಂದು ಆ್ಯಸಿಡ್ ರಿಯಾಕ್ಟ್ ಆಗ್ತಿದೆ ಮೆಟಲ್ ಜೊತೆ ಅಂತ ಹೇಳಿದ್ರೆ ಯಾವ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಆಲ್ಸೋ. ತುಂಬ ಸಲ ಕೇಳಿದ್ದಾರೆ ನಿಮಗಿದು. ಈಗ ಜಿಂಕ್ ಅಂತ ಹೇಳುವಂತಹದ್ದು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಕೇಳಿದರೆ, ಸೊ ಸಾಲ್ಟ್ ಬಂದ್ಬಿಟ್ಟು ಜಿಂಕ್ ಸಲ್ಫೇಟ್ ಸಾಲ್ಟ್, ಹೌದಾ? ಗ್ಯಾಸ್ ಯಾವ್ದು ರಿಲೀಸ್ ಆಗುತ್ತೆ ಮಕ್ಕಳೇ? ಹೈಡ್ರೋಜನ್ ಗ್ಯಾಸ್. ಹೌ ವಿಲ್ ಯು ಟೆಸ್ಟ್ ದ ಪ್ರೆಸೆನ್ಸ್ ಆಫ್ ದಿಸ್ ಗ್ಯಾಸ್? ಈ ಒಂದು ಗ್ಯಾಸನ್ನು ಹೇಗೆ ಟೆಸ್ಟ್ ಮಾಡ್ತೀರಾ? ನೀವು ಅದನ್ನು ಹೇಗೆ ಟೆಸ್ಟ್ ಮಾಡಬಹುದು? ಸೊ ಡೆಫಿನೆಟ್ಲಿ ಇದೇ ಒಂದು ಇಮೇಜ್ನ ನಾವು ರೆಫರೆನ್ಸ್ ಆಗಿ ತಗೊಂಡ್ರೆ ಈ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಅವ್ರು ಏನೇನು ಹಾಕಿದ್ದಾರೆ? ಜಿಂಕ್ ಗ್ರ್ಯಾನ್ಯುವಲ್ ಹಾಕಿದ್ದಾರೆ, ಜೊತೆಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ್ದಾರೆ. ಅದೆರಡು ರಿಯಾಕ್ಟ್ ಆಗ್ತಿದೆ, ಹೈಡ್ರೋಜನ್ ಗ್ಯಾಸ್ ಏನು ಮಾಡ್ತಿದ್ರೆ ನೀವು ಕಲೆಕ್ಟ್ ಮಾಡ್ತಿದ್ದಾರೆ ಟೆಸ್ಟ್ ಟ್ಯೂಬ್ ಕಂಟೈನರಲ್ಲಿ, ಆ್ಯಂಡ್ ಯು ಆರ್ ಪಾಸಿಂಗ್ ದ್ಯಾಟ್ ಟು ಅ ಸೋಪ್ ಸೊಲ್ಯೂಷನ್. ಸೊ ಆ ಸೋಪ್ ಸೊಲ್ಯೂಷನಲ್ಲಿ ಹೈಡ್ರೋಜನ್ ಗ್ಯಾಸ್ ಏನು ಬರ್ತಾ ಇದೆ ಅದು ಬಬಲ್ಸ್ ಆಗಿ ಫಾರ್ಮ್ ಆಗ್ತಿದೆ. ಆ ಬಬಲ್ಸ್ ಹತ್ರ ನೀವು ಬರ್ನಿಂಗ್ ಕ್ಯಾಂಡಲ್ನ ತಗೊಂಡು ಬಂದರೆ ಅದು ಬರ್ನ್ ವಿತ್ ಪಾಪ್ ಸೌಂಡ್. ಸೊ ದ್ಯಾಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ಆಯಿತು. ಸೊ ಹೌ ವಿಲ್ ಯು ಟೆಸ್ಟ್ ಇಟ್? By passing the gas through soap solution which creates the bubble, and you pop the bubble by bringing the burning candle. So the pop sound ಮಾಡ್ತಿದೆ ಆ ಗ್ಯಾಸ್ ಅಂತ ಹೇಳಿದ್ರೆ that gas is hydrogen gas ಅಂತ ಹೇಳಿ. So very important question, very very important for Karnataka State Board. This diagram is important. 10th ಈಗ SSLC ಬೋರ್ಡ್ಗೆ ಇದೇ ಕ್ವೆಶನ್ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಸೊ ದೇ ವಿಲ್ bring certain changes into the question. ಅಂದರೆ ಕ್ವೆಶನ್ನ ಅವ್ರು ಏನು ಮಾಡ್ತಾರೆ, ಆಲ್ಟರ್ ಮಾಡ್ತಾ ಹೋಗ್ತಾರೆ. ನಾನು ನಿಮಗೆ ಅದನ್ನ ಹೇಳ್ಕೊಡ್ತೀನಿ, ಇಲ್ಲಿ ನೋಡಿ. For the CBSE board ಹೇಗೆ ಕೇಳ್ತಾರೆ ಅಂತ ಹೇಳಿ, in the following schematic diagram for the preparation of hydrogen gas as shown in the figure, what would happen if the following changes are made? ಇದು application level of questions you can expect for CBSE board. ಅಂದರೆ ಅವರು ಡಯಾಗ್ರಾಮ್ ಬರೀರಿ ಅಂತ ಹೇಳಿ ಕೇಳಲ್ಲ. They'll ask you a question. In place of zinc granule, same amount of zinc dust is taken. So granule ಅಂತ ಹೇಳಿದ್ರೆ ಸಣ್ಣ ಸಣ್ಣ ಪೀಸ್ ಆಫ್ ಅಂದರೆ ಸ್ಟೋನ್ ಮೆಟೀರಿಯಲ್ ಥರ ಅಥವಾ ಕ್ರಿಸ್ಟಲ್ ಥರ ಇರುತ್ತೆ. ಅದ್ರ ಬದಲಿಗೆ ಪೌಡರ್ ತಗೊಂಡ್ರೆ ಏನಾಗುತ್ತೆ? ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ರಿಯಾಕ್ಷನ್ ಇನ್ನೂ ಸ್ಪೀಡಪ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಏನಾಗ್ತಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವಿಗರಸ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸಸ್. ಸೊ ಮೋರ್ ಕ್ವಾಂಟಿಟಿ ಆಫ್ ಹೈಡ್ರೋಜನ್ ಗ್ಯಾಸ್ ರಿಲೀಸಸ್ ಬಿಕಾಸ್ ಆಫ್ ಮೋರ್ ಸರ್ಫೇಸ್ ಏರಿಯಾ. ರಿಯಾಕ್ಷನ್ ಹ್ಯಾಪನ್ಸ್ ವೆರಿ ಕ್ವಿಕ್ಲಿ, ವೆರಿ ವಿಗರಸ್ಲಿ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಅದು ಈ ಒಂದು ನೀವು ಚೇಂಜಸ್ ತೊಗೊಂಡು ಬಂದರೆ, ಅಂದರೆ ಜಿಂಕ್ ಗ್ರ್ಯಾನ್ಯುವಲ್, ಸಣ್ಣ ಸಣ್ಣ ಜಿಂಕ್ ಗ್ರ್ಯಾನ್ಯುವಲ್ಗಿಂತನೂ ಇಫ್ ಯು ಗೆಟ್ ಅ ಲಾಟ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಓವರ್ ದೇರ್, ಈ ಥರ ಚೇಂಜಸ್ನ ಅಬ್ಸರ್ವ್ ಮಾಡ್ತೀರಾ. ಸೆಕೆಂಡ್ ಅವ್ರಿಗೇನು ಕ್ವೆಶನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ನೀವೇನಾದರೂ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ತಗೊಂಡ್ರೆ ಏನಾಗುತ್ತೆ? ಸೊ ಸಲ್ಫ್ಯೂರಿಕ್ ಆ್ಯಸಿಡ್ ಆದರೂ ಆಗಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆದರೂ ಆಗಲಿ, ಬೋತ್ ಆರ್ ಸ್ಟ್ರಾಂಗ್ ಆ್ಯಸಿಡ್ಸ್. ಆ್ಯಸ್ ಲಾಂಗ್ ಆಸ್ ಯು ಆರ್ ಟೇಕಿಂಗ್ ಸ್ಟ್ರಾಂಗ್ ಆ್ಯಸಿಡ್ಸ್ ಬಟ್ ಇನ್ ಅ ಡೈಲ್ಯೂಟ್ ಕ್ವಾಂಟಿಟಿ. ಅಂದರೆ ಸ್ಟ್ರಾಂಗ್ ಆ್ಯಸಿಡಿಗೆ ನೀವೇನು ಮಾಡ್ತೀರಾ, ಕಡಿಮೆ ಪೋರ್ಷನ್ ಆಫ್ ಆ್ಯಸಿಡ್, ಜಾಸ್ತಿ ಪೋರ್ಷನ್ ಆಫ್ ವಾಟರ್ ತಗೊಳ್ತಾರೆ. ಸೊ ಅದು ಸ್ಟ್ರಾಂಗ್ ಆದರೂ ಕೂಡ ಅದು ಇವಾಗ ಡೈಲ್ಯೂಟ್ ಆಗಿದೆ. ಡೈಲ್ಯೂಟ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ವಾಟರ್ ಪೋರ್ಷನ್ಸ್ ಜಾಸ್ತಿ ಇದೆ, ಆ್ಯಸಿಡ್ ಪೋರ್ಷನ್ ಕಡಿಮೆ ಇದೆ ಅಂತ ಹೇಳಿ, ಹೌದಾ? ಸೊ ಅದನ್ನು ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ? ಏನಾದರೂ ಡಿಫ್ರೆನ್ಸ್ ನೀವು ನೋಡ್ತೀರಾ? ಇಲ್ಲ. ಫಸ್ಟ್ ಕೇಸ್ನಲ್ಲಿ ನೀವು ಡಿಫ್ರೆನ್ಸ್ ನೋಡ್ತೀರಾ. ಗ್ರ್ಯಾನ್ಯುವಲ್ ತಗೊಂಡ್ರೆ ರಿಯಾಕ್ಷನ್ ಏನಾಗ್ತಿತ್ತು ಅದು ಜಾಸ್ತಿ ಇನ್ನೂ ಫಾಸ್ಟಾಗಿ ಆಗುತ್ತೆ, ಮೋರ್ ಕ್ವಾಂಟಿಟಿ ಆಫ್ ಹೈಡ್ರೋಜನ್ ಗ್ಯಾಸ್ ಬೇಗ ರಿಲೀಸ್ ಆಗುತ್ತೆ ಇಫ್ ಯು ಟೇಕ್ ದ ಡಸ್ಟ್ ಪೌಡರ್. ಬಟ್ ಇಫ್ ಯು ಚೇಂಜ್ ದಿ ಆ್ಯಸಿಡ್ ಫ್ರಮ್ HCl ಟು ಸಲ್ಫ್ಯೂರಿಕ್ ಆ್ಯಸಿಡ್ ಯಾವುದೇ ಥರದ ಚೇಂಜಸ್ ಅಲ್ಲಿ ಆಗಲ್ಲ.
ಸೊ ದ್ಯಾಟ್ ಈಸ್ ಓಕೆ. ಸೊ ದ ಸೆಕೆಂಡ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ನೀವು ಅರ್ಥ ಮಾಡ್ಕೊಂಡ್ರಿ. ಥರ್ಡ್ ಟೈಪ್ನಲ್ಲಿ ಇನ್ ಪ್ಲೇಸ್ ಆಫ್ ಜಿಂಕ್ ಕಾಪರ್ ಅಥವಾ ಕಾಪರ್ ಟರ್ನಿಂಗ್ಸ್ನ ತಗೊಂಡ್ರೆ, ಕಾಪರ್ ಅಂತ ಹೇಳುವಂಥದ್ದು ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ನೀವು ನೋಡಿರ್ತೀರಾ, ಕಾಪರ್ ಇಸ್ ಪ್ಲೇಸ್ ಬಿಲೋ ಹೈಡ್ರೋಜನ್ ಅಲ್ವಾ. ಹೈಡ್ರೋಜನ್ನಿಂದ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಹೈಡ್ರೋಜನ್ ಕೆಳಗಡೆ ಕಾಪರ್ ಇದೆ, ಮರ್ಕ್ಯುರಿ ಇದೆ, ಮತ್ತು ಸಿಲ್ವರ್ ಇದೆ, ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ. ಸೊ ಇದೆಲ್ಲವುಗಳು ಕೂಡ ಹೈಲಿ ಅನ್ರಿಯಾಕ್ಟಿವ್ ಮೆಟಲ್ಸ್. ಹೈಡ್ರೋಜನ್ ಕೆಳಗಡೆ ಈ ಮೆಟಲ್ಸ್ಗಳಿದೆ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಈ ಮೆಟಲ್ಸ್ಗಳು ವಿಲ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ದ ರೆಸ್ಪೆಕ್ಟಿವ್ ಆ್ಯಸಿಡ್. ಆ್ಯಸಿಡಿಂದ ಈ ಮೆಟಲ್ಸ್ಗಳು ಹೈಡ್ರೋಜನ್ನ ಡಿಸ್ಪ್ಲೇಸ್ ಮಾಡಲ್ಲ. ಅರ್ಥ ಆಯ್ತಾ? ಹಾಗಾಗಿ ಕಾಪರ್ನ ಇನ್ಸ್ಟೆಡ್ ಆಫ್ ಜಿಂಕ್ ತಗೊಂಡು ಬಂದರೆ ಯು ಡೋಂಟ್ ಅಬ್ಸರ್ವ್ ಎನಿ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದಿಸ್ ಟೆಸ್ಟ್ ಟ್ಯೂಬ್. ಸೊ ದ್ಯಾಟ್ ಇಸ್ ಫಾರ್ ಶೋರ್. ನೆಕ್ಸ್ಟ್, sodium hydroxide is taken in place of dilute sulfuric acid and the tube is heated. So instead of acid, dilute sulfuric acid ಬದಲು ನೀವೇನಾದ್ರು ಬೇಸ್ ತಗೊಂಡ್ರೆ ಹೌ ಬೇಸ್ ವುಡ್ ರಿಯಾಕ್ಟ್ ವಿತ್ ಅ ಮೆಟಲ್. ಸೊ ಅದನ್ನೇ ಅವ್ರು ಕೇಳ್ತಿದ್ದಾರೆ, ಹೌ ಬೇಸ್ ವಿಲ್ ರಿಯಾಕ್ಟ್ ವಿತ್ ಅ ಮೆಟಲ್. ಸೊ ಜಿಂಕನ್ನು ತಗೊಳ್ತೀರಾ ಇನ್ಸ್ಟೆಡ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಜಿಂಕ್ ಆ್ಯಂಡ್ ಸೋಡಿಯಂ ವಿಲ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಅ ಸಾಲ್ಟ್, ಆಕ್ಸೈಡ್ ಸಾಲ್ಟ್. ಸೊ ಇಲ್ಲಿ ಜಿಂಕ್ +2 ಚಾರ್ಜ್, O2ಗೆ -4 ಚಾರ್ಜ್, 2 ಸೋಡಿಯಂ ಬರುತ್ತೆ, Na+ ಅಂತ ಹೇಳುವಂಥದ್ದು. ಬಿಕಾಸ್ ಟೋಟಲ್ ಆಗಿ ಇಷ್ಟು ಬ್ಯಾಲೆನ್ಸ್ ಮಾಡಬೇಕು ನೆಗೆಟಿವ್ ಚಾರ್ಜ್ನ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಇನ್ನೂ ಒಂದು ಸೋಡಿಯಂ ಬೇಕಲ್ವ. ಹಾಗಾಗಿ ನಾನೇನು ಮಾಡ್ತೀನಿ, ಅಥವಾ ಇದನ್ನು ಹೀಗೂ ನೆನ್ಪಿಟ್ಕೊಳ್ಬೋದು, 2 ಆಕ್ಸಿಜನ್ ಇದೆ, ಕಂಬೈನಿಂಗ್ ಆಗ್ತಿದೆ. ಕಂಬೈನಿಂಗ್ ಸ್ಟೇಟ್ನಲ್ಲಿ ಆಕ್ಸಿಜನ್ಗೆ ಯಾವಾಗಲೂ -2 ಇದೆ, ಇನ್ನೂ ಒಂದು ಆಕ್ಸಿಜನ್ ಅಂದರೆ -4 ಆಯಿತು, ಇಲ್ಲಿ -4 ಚಾರ್ಜ್ ಇದೆ. ಇಲ್ಲಿ ಜಿಂಕ್ ಬಂತು ಅಂತ ಹೇಳಿದ್ರೆ ಜಿಂಕ್ ಚಾರ್ಜ್ ಬಂದು +2 ಆಗುತ್ತೆ, +2 -4 ಅಂತ ಹೇಳಿದ್ರೆ ಟೋಟಲ್ ಇವಾಗ ಈ ಇಷ್ಟು ಕಂಪೌಂಡಿಗೆ ಚಾರ್ಜ್ ಬಂದು -2 ಇದೆ. ಇದು ಯಾವಾಗ ಸೋಡಿಯಂ ಜೊತೆ ಬರುತ್ತೋ ಅದಕ್ಕೆ +1 ಚಾರ್ಜ್ ಆಗುತ್ತೆ, ಹಾಗಾಗಿ 2 ಇಲ್ಲಿಗೆ ಬರುತ್ತೆ. ಆ್ಯಂಡ್ ಯು ಗೆಟ್ ದ ಕಂಪೌಂಡ್ ಆಸ್ Na2ZNO2. ಈ ಕಂಪೌಂಡ್ ನಿಮಗೆ ಸಿಗ್ತಾ ಹೋಗುತ್ತೆ, ಹೌದಾ? ಸೊ ಇದರಲ್ಲಿ ಏನೂ ಚೇಂಜಸ್ ಇಲ್ಲ, ಜಸ್ಟ್ ಹೇಗೆ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೋ ಅದೇ ಥರದಲ್ಲಿ ಬೇಸ್ ಕೂಡ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಹೈಡ್ರೋಜನ್ ಗ್ಯಾಸ್ ಏನಾಗ್ತಾ ಇದೆ, ರಿಲೀಸ್ ಆಗ್ತಿದೆ ಮೇಲ್ಗಡೆ. ಸೊ ಬೇರೆ ಏನೂ ಚೇಂಜಸ್ನ ನೀವು ಅಬ್ಸರ್ವ್ ಮಾಡಲ್ಲ. ದಿಸ್ ಇಸ್ ಹೌ ಡಿಫ್ರೆಂಟ್ಲಿ ಆನ್ ದ ಸೇಮ್ ಕಾನ್ಸೆಪ್ಟ್ 2 ಬೋರ್ಡ್ಗೆ ಕ್ವೆಶನ್ಸ್ನ ಕೇಳ್ತಾರೆ. SSLC ಬೋರ್ಡಿಗೆ ಕೇಳಿದಾಗ ಅವರು ಪ್ರಯಾರಿಟಿ ಏನಕ್ಕೆ ತಗೊಳ್ತಾರೆ ಅಂತ ಹೇಳಿದ್ರೆ, ಲೇಬಲಿಂಗ್ ದ ಪಾರ್ಟ್ಸ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಲೇಬಲ್ಸ್ನ ಹೇಗೆ ನೀವು ಇಫೆಕ್ಟಿವ್ ಆಗಿ ಲೇಬಲ್ ಮಾಡ್ತೀರಾ ಆ ಡಯಾಗ್ರಾಮ್ನಲ್ಲಿ ಅಂತ ಹೇಳಿ ತುಂಬ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ ಅಂತ ಹೇಳ್ಬೋದು. ಇದರಲ್ಲಿ ಸೋಪ್ ಸೊಲ್ಯೂಷನ್ ಆಗಿರ್ಬೋದು, ಬಬಲ್ ಫಾರ್ಮೇಷನ್ ಆಗಿರ್ಬೋದು, ಜಿಂಕ್ ಗ್ರ್ಯಾನ್ಯುವಲ್, ಅಥವಾ ತಗೊಳ್ತಿರುವಂತಹ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು, ಇನ್ನೊಂದು ಮೇಜರ್ ಆಗಿ ಡೆಲಿವರಿ ಟ್ಯೂಬನ್ನು ಕೂಡ ನೀವು ಲೇಬಲ್ ಮಾಡಿ ಅಂತ ಹೇಳಿ ಅವ್ರು ಕೇಳ್ತಾ ಹೋಗ್ತಾರೆ. ಸೊ ಆಲ್ ಸೆಟ್. ನೆಕ್ಸ್ಟ್ ನೋಡೋಣ, ಮೆಟಲ್ ಕಂಪೌಂಡ್ ಎ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈಗ ಎ ಅಂತ ಹೇಳುವಂಥದ್ದು ಯಾವುದ್ರ ಜೊತೆಗೆ ರಿಯಾಕ್ಟ್ ಆಗ್ತಿದೆ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಜೊತೆ ರಿಯಾಕ್ಟ್ ಆಗ್ತಿದೆ ಟು ಪ್ರೊಡ್ಯೂಸ್ ಎಫರ್ವೆಸೆನ್ಸ್. ಎಫರ್ವೆಸೆನ್ಸ್ ಅಂತ ಹೇಳಿದರೆ ಏನು, ಗ್ಯಾಸ್ ಇನ್ ಸೊಲ್ಯೂಷನ್ ಒಳಗಡೆ ಬಬಲ್ಸ್ ಫಾರ್ಮ್ ಆಗ್ತಾ ಇದೆ. ಬಬಲ್ಸ್ ನೀವು ಯಾವಾಗ ವಾಟರ್ನಲ್ಲಿ ಅಥವಾ ಯಾವುದೇ ಸೊಲ್ಯೂಷನಲ್ಲಿ ಬಬಲ್ಸ್ನ ಹಾಕೊಡ್ತಿರೋ, ಗ್ಯಾಸ್ನ ಪಾಸ್ ಮಾಡ್ತಿರೋ, ಗ್ಯಾಸ್ ವಿಲ್ ಪ್ರೊಡ್ಯೂಸ್ ಬಬಲ್ಸ್ ಅಲ್ವಾ. ಆ ಬಬಲ್ಸ್ ಫಾರ್ಮೇಷನ್ ನಾವು ಎಫರ್ವೆಸೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಬಬಲ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಏನು, ಯಾವುದೋ ಒಂದು ಗ್ಯಾಸ್ ಇಲ್ಲಿ ರಿಲೀಸ್ ಆಗ್ತಾ ಇದೆ. ಇದೆರಡು ರಿಯಾಕ್ಟ್ ಆಗಬೇಕಾದ್ರೆ ಯಾವುದೋ ಒಂದು ಮೆಟಲ್ ಕಂಪೌಂಡ್ ರಿಯಾಕ್ಟ್ ಆಗ್ತಿದೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಅಂತ ಹೇಳಿದ್ರೆ ದರ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಲೀಸಿಂಗ್, ಒಂದು ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ ಹೇಳಿ ನಾವು ನೋಡ್ಬೋದು. ಆಮೇಲೆ ಆ ಗ್ಯಾಸ್ ಇದು ಇನ್ನೊಂದು ಕ್ವಾಲಿಟಿ ಅವ್ರಿಗೆ ಮೆನ್ಷನ್ ಮಾಡ್ತಾರೆ, ಇಟ್ ಎಕ್ಸ್ಟಿಂಗ್ವಿಷಸ್ ಅ ಬರ್ನಿಂಗ್ ಕ್ಯಾಂಡಲ್. ಆ ಗ್ಯಾಸ್ ಏನು ಮಾಡುತ್ತೆ, ಬರ್ನಿಂಗ್ ಕ್ಯಾಂಡಲ್ನ ಎಕ್ಸ್ಟಿಂಗ್ವಿಷ್ ಮಾಡುತ್ತೆ. ನೀವು ಇವಾಗ ಬರ್ನಿಂಗ್ ಕ್ಯಾಂಡಲ್ನ ನೀವು ಬ್ಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಔಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನೀವು ಹೊರಗಡೆ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಎಕ್ಸ್ಟಿಂಗ್ವಿಷಸ್. ಸೊ ಆಬ್ವಿಯಸ್ಲಿ ಯಾವ ಗ್ಯಾಸ್ ವಿಲ್ ಎಕ್ಸ್ಟಿಂಗ್ವಿಷ್ ದ ಬರ್ನಿಂಗ್ ಕ್ಯಾಂಡಲ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಹಾಗಾದರೆ ಮೆಟಲ್ ಕಂಪೌಂಡ್ ಎ ಶುಡ್ ಬಿ ಕಾರ್ಬೋನೇಟ್. ಯಾಕೆಂದರೆ ಕಾರ್ಬೋನೇಟ್ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಕೊಡ್ಲಿಕ್ಕೆ ಸಾಧ್ಯ, ಹೌದಾ? All set. Write a balanced chemical equation for the reaction if one of the compounds formed is calcium chloride. ಆಯ್ತಲ್ಲ, ಅವರು ಕ್ಲಿಯರ್ ಹಿಂಟ್ ಕೊಟ್ಟರು. ಒಂದು ಕಂಪೌಂಡ್ ಫಾರ್ಮ್ ಆಗೋದನ್ನ ಅವ್ರು ಹೇಳೇ ಬಿಟ್ಟರು ಆಲ್ರೆಡಿ, ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಹೇಳಿ. ಹಾಗಾದರೆ ನಮ್ಮ ಮೇಜರ್ ಕಂಪೌಂಡ್ ಕ್ಲೋರೈಡ್ ಅಂತ ಹೇಳುವಂಥದ್ದು ಸೆಕೆಂಡ್ ಕಂಪೌಂಡ್ನಲ್ಲಿದೆ. ಹಾಗಾದರೆ ಕ್ಯಾಲ್ಶಿಯಂ ಎಲ್ಲಿಂದ ಬಂದಿರಬೇಕು, ಫಸ್ಟ್ ಕಂಪೌಂಡಿಂದ ಬಂದಿರಬೇಕು. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ ಹೇಳಿದರೆ ಫಸ್ಟ್ ಕಂಪೌಂಡ್ನಲ್ಲಿ ಕಾರ್ಬೋನೇಟ್ ಕೂಡ ಇರಬೇಕು. ಸೊ ಇಲ್ಲಿ ಎ ಅಂತ ಹೇಳುವ ಕಂಪೌಂಡ್ನಲ್ಲಿ ನಾನು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳಿ ಬರಿಬೋದು. HCl ಹಾಗೆ ಬರ್ಕೊಳ್ತೀನಿ, CaCl2 ಬಿಕಾಸ್ Ca ವಿಲ್ ರಿಯಾಕ್ಟ್ ವಿತ್ Cl, CaCl2 ಆಯ್ತದು. ಆಮೇಲೆ ಹೈಡ್ರೋಜನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ವಾಟರ್ ಕೊಡುತ್ತೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂತಹ ಗ್ಯಾಸ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಆಲ್ ಸೆಟ್.
ಸೊ ನೆಕ್ಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? 2 ಕ್ಲೋರಿನ್ 2 ಹೈಡ್ರೋಜನ್ ಅಷ್ಟೇ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರೋದು, ಮಿಕ್ಕಿದೆಲ್ಲ ಆಲ್ರೆಡಿ ಬ್ಯಾಲೆನ್ಸ್ ಇದೆ ಈ ಇಕ್ವೇಷನಲ್ಲಿ. ಸೊ ಇದ್ರದ್ದು ಓವರ್ ವ್ಯೂ ನೋಡಿದ ತಕ್ಷಣ ಇಷ್ಟೇ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಅಂತ ಹೇಳಿ ಓವರ್ ದ ಕಂಟಿನ್ಯೂಸ್ ಪ್ರಾಕ್ಟೀಸ್ ನಿಮಗೆ ಗೊತ್ತಾಗುತ್ತೆ ಹೊರತು ಆಲ್ ಆಫ್ ಅ ಸಡನ್ ಗೊತ್ತಾಗಲ್ಲ. ಆಲ್ ಆಫ್ ಅ ಸಡನ್ ಗೊತ್ತಾಗಲ್ಲ ಅಂತ ಹೇಳಿದಾಗ ಸ್ಟೆಪ್ ಬೈ ಸ್ಟೆಪ್ ಹೋಗಿ. ಮೆಟಲ್ ಫಸ್ಟ್ ಬ್ಯಾಲೆನ್ಸ್ ಮಾಡ್ತಾರೆ, ಕ್ಯಾಲ್ಶಿಯಂ ಆ್ಯಂಡ್ ಕ್ಯಾಲ್ಶಿಯಂ ಎರಡು ಕಡೆ ಬ್ಯಾಲೆನ್ಸ್ಡ್ ಆಯಿತು. ಮತ್ತು ನಾನ್ ಮೆಟಲ್ ಸಚಾಸ್ ಕ್ಲೋರಿನಿಗೆ ಹೋಗ್ತೀರಾ, ಅದಾದ ನಂತರ ಆಕ್ಸಿಜನಿಗೆ ಹೋಗ್ತೀರಾ, ಅದಾದ ನಂತರ ಇಲ್ಲಿ ನಾನ್ ಮೆಟಲ್ ಕ್ಲೋರಿನ್ ಜೊತೆಗೆ ಕಾರ್ಬನ್ ಕೂಡ ಇದೆ. ಸೊ ಕಾರ್ಬನ್ ಆ್ಯಂಡ್ ಕ್ಲೋರಿನ್ ಹೋಗ್ತೀರಾ, ದೆನ್ ಆಕ್ಸಿಜನ್, ದೆನ್ ಹೈಡ್ರೋಜನ್, ಈ ಒಂದು ಫ್ಲೋನಲ್ಲಿ ಹೋಗ್ತೀರಾ ನೀವು. ಆಲ್ ಸೆಟ್. ನೆಕ್ಸ್ಟ್ ನೋಡೋಣ. Why do HCl and HNO3 etc. show acidic character in aqueous solution while solution of compounds like alcohols, glucose do not show acidic ಕ್ಯಾರೆಕ್ಟರ್ ಅಂತ ಹೇಳಿ? ಯಾಕೆ ಅಂದರೆ ನಮಗೆ ಗೊತ್ತಿದೆ ಇವುಗಳೆಲ್ಲ ಆ್ಯಸಿಡನ್ನು ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಈಗ HCl ಅನ್ನು ನಾವು ನೀರಿಗೆ ಹಾಕ್ತೀವಿ ಅಂದ್ಕೊಳ್ಳಿ, HCl ನ ವಾಟರಿಗೆ ಹಾಕ್ತೀವಿ ಅಂದ್ಕೊಳ್ಳಿ, ನಮ್ಗೆ ಏನು ಸಿಗುತ್ತೆ? H+ ಅಯಾನ್ಸ್. H+ ಕೆನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ, ಹಾಗಾಗಿ ಅದು ವಾಟರ್ ಜೊತೆ ಕಂಬೈಂಡ್ ಆಗಿ H3O+ ಆಗುತ್ತೆ. ಜೊತೆಗೆ Cl- ಅಂತ ಹೇಳುವಂತಹ ಆನಯಾನ್ಸ್ನ ಕೂಡ ಅದು ಕೊಡ್ತಾ ಹೋಗುತ್ತೆ. ಸೊ H3O+ ಮತ್ತು Cl- ಅಂತ ಹೇಳುವಂತಹ ಆನಯಾನ್ಸ್ ಒಂದು ಕ್ಯಾಟಯೋನ್ ಒಂದು ಆನಯೋನ್ ನಮಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಹೌದಾ? ಇದೇ ಥರ ಇದನ್ನು ನಾವು ಏನು ಅಂತ ಹೇಳಿ ಕರಿತೀವಿ? ಅಯೋನೈಸೇಷನ್ ಅಂತ ಹೇಳಿ ಕರಿತೀವಿ. ಅಯೋನೈಸೇಷನ್ ಫಾಲೋಡ್ ಬೈ ಡಿಸೋಸಿಯೇಷನ್. ನೋಡಿ, ಅಯೋನೈಸೇಷನು ಡಿಸೋಸಿಯೇಷನು ಸೇಮ್ ವರ್ಡ್ ಅಲ್ಲ. ಫಸ್ಟಿಗೆ ಅಯಾನ್ಸ್ಗಳಾಗಿ ಸ್ಪ್ಲಿಟ್ ಆಗುತ್ತೆ ಗಿವನ್ ಕಂಪೌಂಡ್, ಆಮೇಲೆ ಅದು ಡಿಸೋಸಿಯೇಟ್ ಆಗುತ್ತೆ, ಬೇರೆ ಬೇರೆ ನಿಂತ್ಕೊಳ್ಳುತ್ತೆ. ಸೊ ಯು ಕಾಲ್ ಇಟ್ ಆಸ್ ಡಿಸೋಸಿಯೇಷನ್. ಸೊ ಇದೆರಡು ಆಗೋದ್ರಿಂದ ನಮ್ಗೆ ಏನು ಸಿಗುತ್ತೆ? H+ ಅಯಾನ್ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದು H+ ಅಯಾನ್ ವಿಲ್ ಬಿ ಶೋಯಿಂಗ್ ಆಸಿಡಿಕ್ ಕ್ಯಾರೆಕ್ಟರ್. ಅದನ್ನು ನಾವು ಗ್ಲೂಕೋಸ್ ಅಥವಾ ಆಲ್ಕೋಹಾಲ್, ಸಿಂಪಲ್ ಆಲ್ಕೋಹಾಲ್ ತಗೊಳ್ಳೋಣ, ಈಥೈಲ್ ಆಲ್ಕೋಹಾಲ್ C2H5OH ಈಥೈಲ್ ಆಲ್ಕೋಹಾಲ್ ಇದು, ಅಥವಾ ಗ್ಲೂಕೋಸ್ C6H12O6 ತಗೊಳ್ಳೋಣ ಅಂದ್ಕೊಳ್ಳಿ. ಈ ಎರಡೂ ಕಂಪೌಂಡ್ಸ್ಗಳು ಕೂಡ ಈ ಥರ ಡಿಸೋಸಿಯೇಟ್ ಆಗುತ್ತಾ, ಅಥವಾ ವಿಲ್ ಇಟ್ ಪ್ರೊಡ್ಯೂಸ್ H+ ಅಯಾನ್ ಇನ್ ವಾಟರ್? ನೋ. ಹಾಗಾಗಿ ಎರಡೂ ಕಂಪೌಂಡ್ಸ್ನಲ್ಲಿ ಆಸಿಡಿಕ್ ಬಿಹೇವಿಯರ್ ನೀವು ನೋಡಲ್ಲ. ಸೊ ನೀವು ಏನು ಆನ್ಸರ್ ಬರೀತೀರ ಅಂತ ಹೇಳಿದ್ರೆ, ಇಟ್ ಕುಡ್ ಬಿ ಆಲ್ಕೋಹಾಲ್ ಆರ್ ಗ್ಲೂಕೋಸ್ ಡು ನಾಟ್ ಅಯೋನೈಸ್ ಇನ್ ವಾಟರ್ ಟು ಪ್ರೊಡ್ಯೂಸ್ H+ ಅಯಾನ್. H+ ಅಯಾನ್ಸನ್ನು ಅದು ಪ್ರೊಡ್ಯೂಸ್ ಮಾಡಲ್ಲ, ಹಾಗಾಗಿ ದೇ ಡೋಂಟ್ ಶೋ ಆಸಿಡಿಕ್ ಬಿಹೇವಿಯರ್. ಕ್ಲಿಯರ್? ನೆಕ್ಸ್ಟ್, ವೈ ಡಸ್ ಅನ್ aqueous solution of an acid conduct electricity? aqueous solution of acid ಯಾಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ? ಬಿಕಾಸ್ aqueous ಅಂತ ಹೇಳಿದ್ರೆ ಆಸಿಡ್ ಇನ್ ವಾಟರ್. ಆಸಿಡ್ ಇನ್ ವಾಟರ್ ಹೇಗೆ ಬಿಹೇವ್ ಮಾಡುತ್ತೆ? ಆಬ್ವಿಯಸ್ಲಿ ಇದು ಡಿಸೋಸಿಯೇಟ್ ಆಗುತ್ತೆ. ಹೇಗೆ ಡಿಸೋಸಿಯೇಟ್ ಆಗುತ್ತೆ? ಇದು H+ ಅಯಾನ್ ಮತ್ತು Cl- ಅಯಾನ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಈ H+ ಅಯಾನ್ಸ್ನ ಯಾರು ತಗೊಳ್ತಾರೆ? H2O ವಾಟರ್ ತಗೊಳ್ಳುತ್ತೆ. ಹಾಗಾಗಿ ವಾಟರ್ ಏನಾಗುತ್ತೆ? H3O+ ಆಗುತ್ತೆ. ಮತ್ತು Cl- ನಾವು Cl- ಅಂತ ಹೇಳೋ ರೀತಿನಲ್ಲೇ ಬರಿತೀವಿ, ರೈಟ್? ಅಲ್ಲಿ ಏನೋ ಚೇಂಜಸ್ ನಾವು ತೊಗೊಂಡು ಬರಲ್ಲ, ಬಟ್ ಯು ಕ್ಯಾನ್ ಜಸ್ಟ್ ಮೆನ್ಷನ್ ಇಟ್ ಆಸ್ aqueous, AQ, ನೀರಿನಲ್ಲಿದೆ ಅಂತ ಹೇಳಿ. ಸೊ ಇವಾಗ ಹೇಳಿ ನನಗೆ, ಯಾಕೆ ಕಂಡಕ್ಟ್ ಮಾಡುತ್ತೆ? ಆ್ಯಸಿಡ್ ನೀರಿಗೆ ಹಾಕಿದ ತಕ್ಷಣ ಅಯಾನ್ಸ್ಗಳಾಗಿ ಸ್ಪ್ಲಿಟ್ ಆಗುತ್ತೆ. ಮೂವ್ಮೆಂಟ್ ಆಫ್ ಅಯಾನ್ ಕಾಸಸ್ ಇಲ್ಲಿ ಎಲೆಕ್ಟ್ರಿಸಿಟಿ. ಈಸಿ, ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ. ಸೊ ಅದನ್ನು ಸಿಂಪಲ್ ಆಗಿ ನೀವೇನು ಮಾಡಬೇಕು? ಡೆಫಿನಿಷನ್ ಫಾರ್ಮ್ನಲ್ಲಿ ಬರೀಬೇಕು. ಇನ್ ವಾಟರ್ ಆರ್ ಇನ್ aqueous ಸೊಲ್ಯೂಷನ್ ಆ್ಯಸಿಡ್ ವಿಲ್ ಸ್ಪ್ಲಿಟ್ ಇಂಟು ಅಯಾನ್ಸ್ ಅಂತ ಹೇಳಿ ಬರೆದು ಈ ಈಕ್ವೇಷನ್ನ ಕೂಡ ನೀವೇನು ಮಾಡಬೇಕು? ಮೆನ್ಷನ್ ಮಾಡ್ತಾ ಹೋಗಬೇಕು. ಬಟ್ ದಿಸ್ ಕ್ವೆಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಾರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಈ ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಿಮಗೆ ಆನ್ಸರ್ಸ್ನ ಬರೀಬೇಕು ಸ್ಕ್ರಿಪ್ಟೆಡ್ ಫಾರ್ಮ್ನಲ್ಲಿ ಅಂತ ಹೇಳಿದ್ರೆ ಇಲ್ಲಿದೆ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಯಾವುದಾದ್ರು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸಾಕು. ನೆಕ್ಸ್ಟ್, ವೈ ಡಸ್ ಡ್ರೈ HCl ಗ್ಯಾಸ್ ನಾಟ್ ಚೇಂಜ್ ದ ಕಲರ್ ಆಫ್ ಡ್ರೈ ಲಿಟ್ಮಸ್ ಪೇಪರ್? ಅಗೇನ್ ಇಲ್ಲಿ ನಾವು ಆನ್ಸರಿನ ರಿವರ್ಸ್ ವೇ ಬರೀಬೇಕು. ಬಿಕಾಸ್ ಡ್ರೈ HCl ಗ್ಯಾಸ್ ಅಲ್ಲಿ ಯಾವುದೇ ಥರದ ಮಾಯಿಶ್ಚರ್ ಇಲ್ಲ, ಅಲ್ಲಿ HCl ಗ್ಯಾಸ್ ಏನಾಗುತ್ತೆ? ಅಯಾನ್ ಆಗಿ ಸ್ಪ್ಲಿಟ್ ಆಗಲ್ಲ. ಈ ಡ್ರೈ HCl ಗ್ಯಾಸ್ ಅಂತ ಹೇಳಿ ನಾವು ಏನು ತಗೊಳ್ತೀವಿ, ಅದು ಅಯಾನ್ ಆಗಿ ಏನಾಗಲ್ಲ? ಸ್ಪ್ಲಿಟ್ ಆಗಲ್ಲ. ಅಂದರೆ ಇಲ್ಲಿ ನಿಮಗೆ H+ ಅಯಾನ್ ಅಥವಾ Cl- ಅಯಾನ್ ಡಿಫ್ರೆಂಟ್ ಅಯಾನ್ಸ್ಗಳೇ ಸಿಗಲ್ಲ. ಡಿಫ್ರೆಂಟ್ ಅಯಾನ್ಸ್ಗಳು ಸಿಗಲ್ಲ ಅಂತ ಹೇಳಿದ ಮೇಲೆ ಅದು ಹೇಗೆ ಆಸಿಡಿಕ್ ಬಿಹೇವಿಯರ್ ತೋರ್ಸೋಕ್ಕೆ ಸಾಧ್ಯ ಅಲ್ವಾ? ಸೊ ಡ್ರೈ HCl ಗ್ಯಾಸ್ ಕೆನಾಟ್ ಅಯೋನೈಸ್ ಫಾರ್ ಎನಿ ರಿಯಾಕ್ಷನ್ ಟು ಟೇಕ್ ಪ್ಲೇಸ್. For any reaction to take place, the dry HCl gas has to first form ions. ಅಲ್ಲಿ ಅದಾಗಲ್ಲ ಇನ್ ಡ್ರೈ ಸ್ಟೇಟ್ನಲ್ಲಿ. HCl ಅಯೋನೈಸಸ್ ಓನ್ಲಿ aqueous ಮೀಡಿಯಮ್ ಅಥವಾ ಲಿಕ್ವಿಡ್ ಸ್ಟೇಟ್ನಲ್ಲಿ ಇರಬೇಕಾದ್ರೆ ಮಾತ್ರ ಅದು ಅಯೋನೈಸ್ ಆಗಿ H+ ಅಯಾನ್ಸ್ ಕೊಡಲಿಕ್ಕೆ ಸಾಧ್ಯ. ಇಟ್ ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ಡ್ರೈ ಲಿಟ್ಮಸ್ ಪೇಪರ್, ಯಾಕೆಂದರೆ ಅಲ್ಲೂ ಕೂಡ ಯಾವುದೇ ಥರದ ಮಾಯಿಶ್ಚರ್ ಇಲ್ಲ. ಟು ಶೋ ಇಟ್ಸ್ ಆಸಿಡಿಕ್ ಬಿಹೇವಿಯರ್ ಇಟ್ ನೀಡ್ಸ್ ವೆಟ್ ಲಿಟ್ಮಸ್ ಪೇಪರ್ ಅಟ್ಲೀಸ್ಟ್. ನೀವು ಡ್ರೈ ಗ್ಯಾಸೇ ತಗೊಳ್ಳಿ, ಅಟ್ಲೀಸ್ಟ್ ಲಿಟ್ಮಸ್ ಪೇಪರ್ ಆದರೂ ವೆಟ್ ಇರಬೇಕು. ಅದು ಡ್ರೈ ಇದ್ದರೆ ಅಲ್ಲಿ ಆಸಿಡಿಕ್ ಬಿಹೇವಿಯರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ?
ನೆಕ್ಸ್ಟ್ ಕ್ವೆಶನ್ ನಂಬರ್ 7ಗೆ ಹೋಗೋಣ. ವೈಲ್ ಡೈಲ್ಯೂಟಿಂಗ್ ಅನ್ ಆಸಿಡ್, ವೈ ಇಟ್ ಇಸ್ ರೆಕಮೆಂಡೆಡ್ ದ್ಯಾಟ್ ದಿ ಆಸಿಡ್ ಶುಡ್ ಬಿ ಆಡೆಡ್ ಟು ವಾಟರ್ ಆ್ಯಂಡ್ ನಾಟ್ ವಾಟರ್ ಟು ದಿ ಆಸಿಡ್? ನೀವು ವಾಟರ್ನ ಆ್ಯಸಿಡಿಗಾದರೂ ಮಿಕ್ಸ್ ಮಾಡಿ, ಆ್ಯಸಿಡ್ನ ವಾಟರಿಗಾದರೂ ಮಿಕ್ಸ್ ಮಾಡಿ, ಅಥವಾ ಆ್ಯಸಿಡ್ನ ವಾಟರ್ನ ಆ್ಯಸಿಡ್ ಏನೇ ಮಿಕ್ಸ್ ಮಾಡಿದ್ರು ಕೂಡ ದ ಅಲ್ಟಿಮೇಟ್ ರಿಯಾಕ್ಷನಲ್ಲಿ ಹೀಟ್ ಅಂತ ಹೇಳುವಂಥದ್ದು ರಿಲೀಸ್ ಆಗಲೇಬೇಕು. ಸೊ ದಿಸ್ ಪ್ರಾಸೆಸ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೀವು ಏನು ಮಿಕ್ಸ್ ಮಾಡ್ತೀರಲ್ವಾ, ಈ ಪ್ರಾಸೆಸನ್ನು ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂತ ಹೇಳಿ ಕರಿತೇವೆ ನಾವು. ಸೊ ಇಲ್ಲಿ ಏನು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಡೈಲ್ಯೂಷನ್ ಆಫ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ನೀವು ಇವಾಗ ಒಂದು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ತಗೊಂಡು ಅದಕ್ಕೆ ನೀವೇನಾದರೂ ವಾಟರ್ನ ಆ್ಯಡ್ ಮಾಡಿದ್ರೆ it will release a huge amount of energy, and that energy is very sufficient to volatilize ಅಥವಾ ವೇಪರೈಸ್ ದಿ ಆ್ಯಸಿಡ್. ಆ ಆ್ಯಸಿಡ್ ಏನಾಗುತ್ತೆ, ಭುಮ್ ಅಂತ ಹೇಳಿ ವೇಪರೈಸ್ ಆಗಿ, ಮೇ ಬಿ ಕೆಲವೊಂದ್ಸಲ ಎನರ್ಜಿಗೆ ಆ್ಯಸಿಡ್ ಮೈಟ್ ಸ್ಪ್ಲಾಶ್ ಆನ್ ಯುವರ್ ಫೇಸ್ ಆರ್ ಇಟ್ ಕ್ವಿಕ್ಲಿ ವೊಲಟೈಸ್ ಅಂದರೆ ಅಲ್ಲಿ ಎನರ್ಜಿ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ. ಹಾಗಾಗಿ ಡೈಲ್ಯೂಷನ್ ಟೈಮ್ನಲ್ಲಿ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ತುಂಬ ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಏನು ಮಾಡುತ್ತೆ, ಆ್ಯಸಿಡನ್ನು ನಿಮ್ಮ ಮುಖಕ್ಕೆ ಸ್ಪ್ಲಾಶ್ ಮಾಡುವ ಹಾಗೆ ಕ್ರಿಯೇಟ್ ಮಾಡ್ಬೋದು ಕೆಲವೊಂದ್ಸಲ ಸಿಚುವೇಶನ್. ಅದರಿಂದ ಅವಾಯ್ಡ್ ಮಾಡಲಿಕ್ಕೋಸ್ಕರ ಫಸ್ಟ್ ಯು ಟೇಕ್ ವಾಟರ್, ಆಮೇಲೆ ಆ್ಯಸಿಡ್ ಆ್ಯಡ್ ಮಾಡಿ. ಇಲ್ಲೂ ಕೂಡ ಹೀಟ್ ಜನರೇಟ್ ಆಗುತ್ತೆ, ಬಟ್ ದ್ಯಾಟ್ ಹೀಟ್ ವಿಲ್ ಬಿ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ವಾಟರ್ ಮಾಲಿಕ್ಯೂಲ್ಸ್ ನಡುವೆ ಆ ಹೀಟ್ ಏನಾಗುತ್ತೆ, ತುಂಬ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ವಾಟರ್ ಮಾಲಿಕ್ಯೂಲ್ ವೊಲಟೈಲೈಸ್ ಅಥವಾ ವೇಪರೈಸ್ ಆಗಿ ನಿಮ್ಮ ಮುಖಕ್ಕೆ ಬಂದು ಸ್ಪ್ಲಾಶ್ ಆಗುವಂತಹ ಚಾನ್ಸಸ್ ಕಡಿಮೆ ಇದೆ. ಬಿಕಾಸ್ ನಿಮಗೆ ಗೊತ್ತಿದೆ ವಾಟರ್ ವಿಲ್ ಬಾಯ್ಲ್ ಇಟ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ, ಬಟ್ HCl ರೂಮ್ ಟೆಂಪರೇಚರ್ನಲ್ಲಿ ಇವಾಪ್ರೇಟ್ ಆಗಿ ಗೇಷಿಯಸ್ ಸ್ಟೇಟಾಗಿ ಕನ್ವರ್ಟ್ ಆಗುತ್ತೆ. ಯಾವುದು? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಡೆಫಿನೆಟ್ಲಿ ನೀವು ಇದನ್ನು ಪ್ಯಾರಾಗ್ರಾಫ್ನ ತಗೊಳ್ಬಹುದು, ಯಾಕೆ ಇದನ್ನು ಆ್ಯಡ್ ಮಾಡಬಾರ್ದು ಅಂತ ಹೇಳಿ. ಇಫ್ ವಾಟರ್ ಇಸ್ ಆ್ಯಡೆಡ್ ಟು ದ ಕಾನ್ಸಂಟ್ರೇಟೆಡ್ ಆ್ಯಸಿಡ್, ಹೀಟ್ ಜನರೇಟೆಡ್ ಮೇ ಕಾಸ್ ಮಿಕ್ಸ್ಚರ್ ಟು ಸ್ಪ್ಲಾಶ್ ಔಟ್. ಆ ಮಿಕ್ಸ್ಚರ್ನ ಸ್ಪ್ಲಾಶ್ ಔಟ್ ಮಾಡುತ್ತೆ ಅದು, ಆ್ಯಂಡ್ ಕಾಸಸ್ ಆಕ್ಸಿಡೆಂಟಲ್ ಬರ್ನ್ಸ್. ಅದು ಆಲ್ಸೋ ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳಿರೋದು ಲೋಕಲ್ ಹೀಟಿಂಗ್ ರೀಜನಿಂದಾಗಿ ಅದೇನಾಗುತ್ತೆ, ಗ್ಲಾಸ್ ಆ್ಯಪರೇಟಸ್ ಮೇ ಬ್ರೇಕ್ ಅಂತ ಹೇಳಿ ಕೂಡ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಕೇಳ್ತಾರೆ. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಹೇಗೆ ಇಫೆಕ್ಟ್ ಆಗುತ್ತೆ ಅಂತ ಹೇಳಿ. ಹೇಗೆ H3O+ ಅಯಾನ್ದು ಕಾನ್ಸಂಟ್ರೇಷನ್ ಇಫೆಕ್ಟ್ ಆಗುತ್ತೆ ಇಫ್ ಯು ಆ್ಯಡ್ ಆ್ಯಸಿಡ್ ಆರ್ ಇಫ್ ಯು ಆ್ಯಡ್ ವಾಟರ್? ಎರಡು ವೇರಿಯೇಷನ್ಸ್ನಲ್ಲಿ ಅವ್ರು ಕೇಳ್ತಾರೆ. ಕ್ವೆಶನಲ್ಲಿ ಅವ್ರೇನು ಕೇಳಿದ್ದಾರೆ, ಆ್ಯಸಿಡ್ನ ಡೈಲ್ಯೂಟ್ ಮಾಡಿದಾಗ, ಅಂದರೆ H3O+ ಆಲ್ರೆಡಿ ನೀವೊಂದು ಕಂಟೈನರ್ ತಗೊಂಡು ಆ ಕಂಟೈನರ್ನಲ್ಲಿ ಆ್ಯಸಿಡ್ ತಗೊಳ್ತೀರಾ ಅಂದ್ಕೊಳ್ಳಿ, ಅದಕ್ಕೆ ಇನ್ನೂ ಕೂಡ ನೀವೇನು ಮಾಡ್ತೀರಾ, ವಾಟರ್ನ ಆ್ಯಡ್ ಮಾಡ್ತೀರಾ. ಸೊ ವಾಟರ್ ಯಾವಾಗ ಜಾಸ್ತಿ ಆ್ಯಡ್ ಮಾಡ್ತೀರೋ ಟೋಟಲ್ ವಾಲ್ಯೂಮ್ ಆಫ್ ದ ಕಂಟೈನರ್ ಏನಾಯಿತು, ಜಾಸ್ತಿ ಆಯಿತು. ಸೊ ಆ ಬೀಕರ್ನಲ್ಲಿ ಆ್ಯಸಿಡ್ ಆ್ಯಂಡ್ ವಾಟರ್ ಎರಡೂ ಕೂಡ ಆಕ್ಯುಪೈ ಮಾಡುವಂತಹ ಸ್ಪೇಸ್ ಏನಾಯಿತು, ಜಾಸ್ತಿ ಆಯಿತು. ಬಟ್ ಪರ್ ಸೆಂಟಿಮೀಟರ್ ಅಥವಾ ಒಂದು ಸಣ್ಣ ಜಾಗದಲ್ಲಿ ನೀವೇನಾದರೂ H+ ಅಯಾನಿದ ಕೌಂಟ್ ತಗೊಂಡ್ರೆ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ವಾಟರ್ ನೀವು ಆ್ಯಡ್ ಮಾಡ್ತೀರಾ, ವಾಟರ್ನಲ್ಲಿ ಹೈಡ್ರೋಜನ್ ಇದೆ, ನೀವು ಈ ಥರ ಥಿಂಕ್ ಮಾಡ್ತೀರಾ, ವಾಟರ್ ಆ್ಯಡ್ ಮಾಡ್ತೀವಿ, ವಾಟರ್ನಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಮೇ ಕಾಂಟ್ರಿಬ್ಯೂಟ್ ಅಂತ ಹೇಳಿ ಥಿಂಕ್ ಮಾಡ್ತೀರಲ್ವ, ದ್ಯಾಟ್ ಈಸ್ ರಾಂಗ್. ಯಾಕೆಂದರೆ ಹೈಡ್ರೋಜನ್ ಏನೂ ಕಾಂಟ್ರಿಬ್ಯೂಟ್ ಮಾಡಲ್ಲ. ಹೈಡ್ರೋಜನ್ ಜಾಸ್ತಿ H+ ಅಯಾನ್ಸನ್ನು ಕಾಂಟ್ರಿಬ್ಯೂಟ್ ಮಾಡಲ್ಲ. ಹೈಡ್ರೋಜನ್ ಇನ್ ವಾಟರ್ ಅದು H+ ಅಯಾನ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಇದರ ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ, ಮತ್ತು ನೀವು ಟೋಟಲ್ ವಾಲ್ಯೂಮ್ ಆಫ್ ದ ಎಂಟೈರ್ ಕಂಟೈನರ್ ಜಾಸ್ತಿ ಆಗುತ್ತೆ. ಒಂದು ಸಣ್ಣ ಜಾಗದಲ್ಲಿ ನೀವು ವಾಟರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು 20 ಅಯಾನ್ಸ್ ಇತ್ತು ಅಂತ ಹೇಳಿದ್ರೆ, ವಾಟರ್ ಆ್ಯಡ್ ಮಾಡಿದ ನಂತರ ಆ 20 ಅಯಾನ್ಸ್ಗಳು ಕ್ಯಾನ್ ಮೂವ್ ಅರೌಂಡ್ ಎಂಟೈರ್ ಸ್ಪೇಸ್ ಆಫ್ ದ ಕಂಟೈನರ್ ಅಲ್ವಾ. ಆ ಸಣ್ಣ ಜಾಗದಲ್ಲಿ ಇವಾಗ ಬರೀ 5 ಅಯಾನ್ಸ್ಗಳಿರುತ್ತೆ, ಮಿಕ್ಕಿದ 15 ಅಯಾನ್ಸ್ಗಳು ಎಲ್ಲೋಯ್ತು, ಟೂರ್ ಹೊಡಿಯೋಕೆ ಹೋಯ್ತು. ಎಂಟೈರ್ ವಾಲ್ಯೂಮ್ ಅದು ಟೂರ್ ಹೊಡಿಯೋಕೆ ಹೋಯ್ತು. ಅಂದರೆ ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಬೈ ವಾಟರ್ ಆ್ಯಡಿಂಗ್ ಅಂತ ಹೇಳಿದ್ರೆ, ಅಯಾನ್ಸ್ಗಳದ್ದು ಸಂಖ್ಯೆಯಲ್ಲಿ ಪರ್ ಒಂದು ನಿರ್ದಿಷ್ಟ ಜಾಗದಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ಒಂದು ನಿರ್ದಿಷ್ಟ ಜಾಗದಲ್ಲಿ ಎಷ್ಟಿದೆ ಅಂತ ಹೇಳುವಂತಹ ಕ್ಯಾಲ್ಕುಲೇಷನ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅದೇನಾಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಓಕೆ, ಸೊ ನೀವು ಇದನ್ನ ಆನ್ಸರ್ಸ್ನ ನಾನು ಸೈಡಿಗೆ ಹೋಗ್ತಿದ್ದೀನಿ. ಇಫ್ ಯು ವಾಂಟ್ ಸ್ಕ್ರೀನ್ಶಾಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ನೆಕ್ಸ್ಟ್, ಹೌ ಇಸ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ OH- affected when excess of base is dissolved in the solution of NaOH. NaOHಗೆ ನೀವೇನಾದರೂ ಜಾಸ್ತಿ ಬೇಸನ್ನು ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಹೇಗೆ ಕಾನ್ಸಂಟ್ರೇಷನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ ಅವರು. ಸೊ ಇದಕ್ಕೂ ಕೂಡ ಆನ್ಸರ್ ತುಂಬ ಸಿಮಿಲರ್ ಇದೆ. ನೀವು ಫಸ್ಟಿಗೆ ಏನು ತಗೊಳ್ತೀರಾ ಒಂದು ಕಂಟೈನರ್ನಲ್ಲಿ, ಸೊ ಟೇಕ್ ಅ ಕಂಟೈನರ್, ಸೋಡಿಯಂ ಹೈಡ್ರಾಕ್ಸೈಡ್, ಇದಕ್ಕೆ ನೀವು ಮತ್ತೆ ವಾಪಸ್ ಏನು ಆ್ಯಡ್ ಮಾಡ್ತೀರಾ, OH- ಅಯಾನನ್ನೇ ಆ್ಯಡ್ ಮಾಡ್ತೀರಾ. ಯುವರ್ ಆ್ಯಡಿಂಗ್ ಬೇಸಿಗೆ ಬೇಸನ್ನೇ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ OH- ಅಯಾನ್ದು ಕಾನ್ಸಂಟ್ರೇಷನ್ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ಇಲ್ಲಿ ಕಾನ್ಸಂಟ್ರೇಷನ್ ವಿಲ್ ಇನ್ಕ್ರೀಸ್.
ಪ್ರೀವಿಯಸ್ ಕೇಸ್ನಲ್ಲಿ ಏನಾಯಿತು, 2 ಕಂಡೀಷನ್ಸ್ ನಾನು ಇಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದನ್ನು. ನೀವು ಆ್ಯಸಿಡಿಗೆ ಏನು ಆ್ಯಡ್ ಮಾಡಿದ್ರಿ, ವಾಟರ್. ಇದು ಆ್ಯಕ್ಚುಲಿ ಮಾಡಬಾರ್ದು, ಬಟ್ ಈ ಒಂದು ಎಕ್ಸ್ಪ್ಲನೇಷನಿಗೋಸ್ಕರ ಮಾತ್ರ ನಾನು ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ದ ವೇ, ಆಯಿತಾ? ಕಂಪ್ಯಾರಿಸನಿಗೋಸ್ಕರ ಮಾತ್ರ ಬರೀತಾ ಇದ್ದೀನಿ. ಇನ್ನೊಂದು, ಆ್ಯಸಿಡಿಗೆ ಆ್ಯಸಿಡ್ನ ಆ್ಯಡ್ ಮಾಡ್ತಾರೆ. 2 ಕೇಸ್ ಅಂತ ಹೇಳಿದೆ ಅಲ್ವಾ. ಆ್ಯಸಿಡಿಗೆ ಆ್ಯಸಿಡನ್ನ ಆ್ಯಡ್ ಮಾಡಿದ್ರೆ H+ ಕಾನ್ಸಂಟ್ರೇಷನ್ ಏನಾಯಿತು, ಜಾಸ್ತಿ ಆಯಿತು. ಯಾಕೆಂದರೆ ನೀವು ಆ್ಯಸಿಡ್ನ ಮತ್ತೆ ಇನ್ನೊಂದು ಸ್ವಲ್ಪ ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಅವುಗಳು ಕೂಡ H+ ಅಯಾನ್ಸ್ ಕೊಡುತ್ತೆ. ಸೊ ಪರ್ ಒಂದು ಯೂನಿಟ್ ವಾಲ್ಯೂಮ್ನಲ್ಲಿ ಕೌಂಟ್ ತಗೊಂಡ್ರೆ ಕೌಂಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಬಟ್ ಯಾವಾಗ ನೀವು ವಾಟರನ್ನ ಆ್ಯಡ್ ಮಾಡ್ತೀರಾ, ವಾಟರ್ H+ ಅಯಾನ್ಸ್ನ ಕೊಡೋದು ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಸ್ಪೇಸ್, ಎಂಟೈರ್ ವಾಲ್ಯೂಮ್ ಇಲ್ಲೂ ಜಾಸ್ತಿ ಆಗುತ್ತೆ, ಇಲ್ಲೂ ಕೂಡ ಜಾಸ್ತಿ ಆಗುತ್ತೆ ಎಂಟೈರ್ ವಾಲ್ಯೂಮ್. ಬಟ್ ದ ಕಾಂಟ್ರಿಬ್ಯೂಷನ್ ಆಫ್ H+ ಅಯಾನ್ ಫ್ರಮ್ ದಿ ಆ್ಯಸಿಡ್ ಯು ಆ್ಯಡ್ will count. ಇಲ್ಲಿ ಕಾಂಟ್ರಿಬ್ಯೂಷನ್ ಆಫ್ H+ ಅಯಾನ್ ಫ್ರಮ್ ದ ವಾಟರ್ ಯು ಆ್ಯಡ್ ಇಸ್ ನಾಟ್ ಮೋರ್. ಹಾಗಾಗಿ ದೋ ವಾಲ್ಯೂಮ್ ಇಸ್ ಮೋರ್, ಈ ಕಾನ್ಸಂಟ್ರೇಷನ್ನಲ್ಲಿ H+ ಅಯಾನ್ಸ್ ಅಂತ ಹೇಳುವಂಥದ್ದು ತುಂಬ ಕಡಿಮೆ. ಹೌದಾ? ಹಾಗಾಗಿ ನಾನು ಹೇಳ್ಬೋದು, ನೀವು ಏನಾದರೂ ಡೈಲ್ಯೂಷನ್ ಮಾಡ್ತಿದ್ರ ಅಂತ ಹೇಳಿದ್ರೆ H+ ಅಯಾನ್ ಕಾನ್ಸಂಟ್ರೇಷನ್ ವಿಲ್ ಡಿಕ್ರೀಸ್, ಕಡಿಮೆ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಇದು ಕೂಡ ನಿಮಗೆ ಗೊತ್ತಾಯಿತು. ಕಾನ್ಸಂಟ್ರೇಷನ್ ಬೇಸಿಸ್ ಮೇಲೆ ಕ್ವೆಶನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ಸ್ನ ಮಾಡ್ತಾ ಹೋಗಿ. ಈಗ ಯಾವ ಸಾಯಿಲ್ ಕಂಡೀಷನಲ್ಲಿ, ತುಂಬ ಸಲ ಸ್ಟೇಟ್ ಬೋರ್ಡ್ ಕ್ವೆಶನಲ್ಲಿ ಕೇಳಿರುವಂತಹ ಕ್ವೆಶನ್ ಇದು. CBSEನಲ್ಲಿ ದೇ ವಿಲ್ ಗಿವ್ ಅ ಟ್ಯಾಬ್ಯುಲರ್ ಕಾಲಮ್, ಡಿಫ್ರೆಂಟ್ pH ಇರುವಂತಹ ಕಂಡೀಷನಲ್ಲಿ ಯಾವುದನ್ನ ನೀವು ಯೂಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಕ್ವೆಶನ್ಸ್ನ ಕೇಳ್ತಾರೆ. ನಾನು ತಗೊಂಡಿದ್ದೀನಿ ಅಂತ ಕ್ವೆಶನ್ಸ್ನ. ಐ ವುಡ್ ಡೆಫಿನೆಟ್ಲಿ ಡಿಸ್ಕಸ್ ದೋಸ್ ಆಸ್ ವೆಲ್. ಅಂಡರ್ ವಾಟ್ ಸಾಯಿಲ್ ಕಂಡೀಷನ್ ಡು ಯು ಥಿಂಕ್ ಅ ಫಾರ್ಮರ್ ವುಡ್ ಟ್ರೀಟ್ ದ ಸಾಯಿಲ್ ಆಫ್ ಹಿಸ್ ಫೀಲ್ಡ್ ವಿತ್ ಕ್ವಿಕ್ ಲೈಮ್, ಕ್ಯಾಲ್ಸಿಯಂ ಆಕ್ಸೈಡ್, ಸ್ಲೇಕ್ಡ್ ಲೈಮ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವಿತ್ ಚಾಕ್? ಯಾವ ಕಂಡೀಷನಲ್ಲಿ ಇದೆಲ್ಲವುಗಳನ್ನ ಕೂಡ ಜೊತೆಗೆ ಟ್ರೀಟ್ ಮಾಡಬೇಕು? ಸೊ ವಾಟ್ ಇಸ್ ದ ನೇಚರ್ ಆಫ್ ಆಲ್ ದಿಸ್ ಕಂಪೌಂಡ್? ದೀಸ್ ಆರ್ ಬೇಸಿಕ್. ಯಾವಾಗ ಫಾರ್ಮರ್ದು ಸಾಯಿಲ್ acidic ಕಂಟೆಂಟ್ ಜಾಸ್ತಿ ಆಗುತ್ತೋ, ವೆನ್ ದ ಸಾಯಿಲ್ acidic ಕಂಟೆಂಟ್ ಬಿಕಮ್ಸ್ ಮೋರ್, ಆವಾಗ ಏನು ಮಾಡಬೇಕು, ಅವರು ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಬೇಕು. ಬಟ್ ಸಾಯಿಲ್ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗಬೇಕಾದ್ರೆ ಅದರದ್ದು ಅಸಿಡಿಟಿ ಆಫ್ ದ ಸಾಯಿಲ್ ಚೇಂಜಸ್. ಮತ್ತು ಒಂದೊಂದು ಕ್ರಾಪಿಗೂ ಕೂಡ ಡಿಫ್ರೆಂಟ್ ರೇಂಜ್ ಆಫ್ ಆ್ಯಸಿಡಿಟಿ, ಡಿಫ್ರೆಂಟ್ ರೇಂಜ್ ಆಫ್ ಆಲ್ಕಲಿನಿಟಿ, ಡಿಫ್ರೆಂಟ್ ರೇಂಜ್ ಇದೆ ಇದರಲ್ಲಿ. ಅದಕ್ಕೆ ಕರೆಕ್ಟಾಗಿ ನಾವೇನು ಮಾಡಬೇಕು, ಫರ್ಟಿಲೈಸರ್ಸ್ನ ಸಪ್ಲೈ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ, ಸ್ಲೇಕ್ಡ್ ಲೈಮ್ ಇದೆ, ಕ್ವಿಕ್ ಲೈಮ್ ಇದೆ, ಚಾಕ್ ಇದೆ, ಎಲ್ಲವುಗಳು ಕೂಡ ಬೇಸ್ ಅಲ್ವಾ. ಇದು ನಾನು ಕಾಮನ್ ನೇಮ್. ಕ್ವಿಕ್ ಲೈಮ್, ಸ್ಲೇಕ್ಡ್ ಲೈಮ್, ಚಾಕ್ ಎಲ್ಲವುಗಳು ಕೂಡ ಕಾಮನ್ಲಿ ಅವರು ಬೇಸಿಕ್ ಸಬ್ಸ್ಟೆನ್ಸ್ ಆಗಿರ್ತಾರೆ. ದಸ್ ಇಫ್ ದ ಸಾಯಿಲ್ ಇಸ್ ಆ್ಯಸಿಡಿಕ್, ಇಲ್ಲಿ ಬಂತಲ್ಲ, ಇಫ್ ದ ಸಾಯಿಲ್ ಇಸ್ ಆ್ಯಸಿಡಿಕ್, ದೆನ್ ದ ಫಾರ್ಮರ್ ವಿಲ್ ಆ್ಯಡ್ ದೀಸ್ ಬೇಸಿಕ್ ಸಬ್ಸ್ಟೆನ್ಸ್ ಸೊ that pH of the soil becomes ನ್ಯೂಟ್ರಲ್ ಆಗುತ್ತೆ. ಮೋಸ್ಟ್ ಆಫ್ ದ ಕ್ರಾಪ್ಸಿಗೆ ತೀರಾ ಅಂದರೆ ಸಣ್ಣ ಲೈನ್ ಆಫ್ ಬಾರ್ಡರ್ ಲೈನ್ ಆಫ್ ವೀಕ್ಲಿ ಆ್ಯಸಿಡಿಕ್, ವೀಕ್ಲಿ ಆಲ್ಕಲೈನಿಕ್, ಅದು ಸ್ಲೈಟ್ಲಿ ಆ್ಯಸಿಡಿಕ್, ಸ್ಲೈಟ್ಲಿ ಆಲ್ಕಲೈನಿಕ್ ಅಂತ ಹೇಳುವ ನೇಚರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ನ್ಯೂಟ್ರಲ್ ಅಂತ ಹೇಳ್ಬೋದು. All set. So this value of pH is very essential for the healthy growth of plant anta heli. But it varies from the one crop to second crop. So second anta helidre different crops ge different values anta heli. All set. Next, what is the common name of the compound calcium oxychloride? Calcium oxychloride idu common name enu? Chemical name enu? ಸ್ಟ್ರಕ್ಚರ್ ಏನು ಇದ್ರದ್ದು? ಇದರಲ್ಲಿರುವಂತಹ ಕ್ಯಾಟಯೋನ್ ಯಾವುದು? ಈ ಕಂಪೌಂಡ್ನಲ್ಲಿ ಇರುವಂತಹ ಆನಯೋನ್ ಯಾವುದು? ಎರಡು ಆನಯೋನ್ ಇದೆ. ಒಂದು ಹೈಪೋಕ್ಲೋರೈಟ್ ಅಯೋನ್, ಎರಡನೇದು ಕ್ಲೋರೈಡ್ ಅಯೋನ್. ಹೈಪೋಕ್ಲೋರೈಟ್ ಅಯೋನ್ ಮತ್ತು ಕ್ಲೋರೈಡ್ ಅಯೋನ್. ಕ್ಲಿಯರ್? ನೆಕ್ಸ್ಟ್, solution reacts with crushed eggshells to give the gas that turns lime water milky. The solution is, ಈಗ ಕ್ರಶ್ಡ್ ಎಗ್ ಶೆಲ್ನಲ್ಲಿ ಒಂದು ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ
ಇಲ್ಲಿ ಕಾರ್ಬೋನೇಟ್ನಲ್ಲಿ ನಾನು ಆ್ಯಸಿಡ್ ಆ್ಯಡ್ ಮಾಡಿದ್ರೆ ಮಾತ್ರ ನನಗೆ ಬೇಸ್ ಆ್ಯಡ್ ಮಾಡಿದ್ರೆ ರಿಯಾಕ್ಟ್ ಆಗಲ್ಲ. ಆ್ಯಸಿಡ್ ಆ್ಯಡ್ ಮಾಡಿದ್ರೆ ನನಗೇನು ಮಾಡ್ಬೋದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಹೊರಗಡೆ ತೊಗೊಂಡು ಬರ್ಬೋದು. ಎನಿ ಆ್ಯಸಿಡ್, ಬಟ್ ಐಲ್ ಟೇಕ್ HCl as a simplest one. ಸೊ ಏನು ನನಗೆ ಫಾರ್ಮ್ ಆಗುತ್ತೆ, ಕ್ಯಾಲ್ಶಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ನೀವು ಯಾವುದನ್ನು ಟ್ರೀಟ್ ಮಾಡ್ತೀರಾ ಎಗ್ ಶೆಲ್ಲಿಗೆ ಟು ಗೆಟ್ ದ್ಯಾಟ್ ಗ್ಯಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಸೊ ಇಲ್ಲಿ ಆ್ಯಸಿಡನ್ನು ಟ್ರೀಟ್ ಮಾಡ್ತಿದ್ದೀರಾ, ವೆರಿ ಸಿಂಪಲ್. ಸೊ ದ ಆನ್ಸರ್ ಇಸ್ HCl. Question number 13. 5 solutions A, B, C, D, E when tested with universal indicator showed pH as 4, 1, 11, 7, 9. A, B, C, D, E. ಆಯಿತಾ? ರಿಸ್ಪೆಕ್ಟಿವ್ ಪಿ ಎಚ್ ಯಾವುದು? 4, 1, 11, 7, 9. 4, 1, 11, 7, 9. ವಿಚ್ ಸೊಲ್ಯೂಷನ್ ಇಸ್ ನ್ಯೂಟ್ರಲ್? ಇದರಲ್ಲಿ ನ್ಯೂಟ್ರಲ್ ಆಗಿರುವಂಥ ಸೊಲ್ಯೂಷನ್ ಯಾವುದು? ಡಿ. ಸ್ಟ್ರಾಂಗ್ಲಿ ಆಲ್ಕಲೈನ್ ಯಾವುದು? ಸಿ. ಸ್ಟ್ರಾಂಗ್ಲಿ ಆಸಿಡಿಕ್ ಯಾವುದು? ಬಿ. 1 ಇದೆ. ವೀಕ್ಲಿ ಆಸಿಡಿಕ್ ಯಾವುದು? ವೀಕ್ಲಿ ಆಸಿಡಿಕ್ ಇವಾಗ ಕೊಟ್ಟಿರೋದ್ರಲ್ಲಿ ಎ. ಅದು ವೀಕ್ಲಿ ಅಲ್ಲ, ಇದು ಆ್ಯಕ್ಚುಲಿ ಮಾಡ್ರೇಟ್ಲಿ ಆಸಿಡಿಕ್ ಅಂತ ಹೇಳ್ಬೋದು ನಾವು. ಹೌದಾ? ನೆಕ್ಸ್ಟ್ ವೀಕ್ಲಿ ಆಲ್ಕಲೈನ್ ಯಾವುದು? ಸಿ. ವೀಕ್ಲಿ ಆಲ್ಕಲೈನ್ ಬಂದ್ಬಿಟ್ಟು ಇ. ಓಕೆ, ಅರೇಂಜ್ ದ ಪಿ ಎಚ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ H plus ಅಯಾನ್ ಇನ್ ದ ಕಾನ್ಸಂಟ್ರೇಷನ್. ಈಗ ಇನ್ಕ್ರೀಸಿಂಗ್ ಅಯಾನ್ ಆಫ್ ಅರೇಂಜ್ ದ ಪಿ ಎಚ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ H plus ಅಯಾನ್ ಕಾನ್ಸಂಟ್ರೇಷನ್. ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ತೊಗೊಂಡು ಬರಬೇಕು. ಹಾಗಾದರೆ ಮಾತ್ರ H plus ಇನ್ನ ರಿವರ್ಸ್ ವೇ ಹೋಗ್ಲಿಕ್ಕೆ ಸಾಧ್ಯ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ H plus ಅಂತ ಹೇಳಿದ್ರೆ ಜಾಸ್ತಿ ಪಿ ಎಚ್ನಿಂದ ಕಡಿಮೆ ಪಿ ಎಚ್ ತನಕ. ಸಿ ಹ್ಯಾಸ್ lesser H plus ion compared to our E, which has lesser H plus ion compared to our D, which has a lesser H plus ion compared to A, which is lesser compared to B. ಇದು ಇನ್ಕ್ರೀಸಿಂಗ್, ಕಡಿಮೆಯಿಂದ ಯಾಕೆಂದರೆ ಸಿದು ಪಿ ಎಚ್ ವ್ಯಾಲ್ಯೂ ಎಷ್ಟು? 11 ಗಿಂತನೂ ಯಾವುದಕ್ಕೆ 9 ಇದೆಯೋ ಅದಕ್ಕೆ ಸ್ವಲ್ಪ H plus ಅಯಾನ್ ಜಾಸ್ತಿ ಆಗುತ್ತೆ. ಏಕೆಂದರೆ 11ನಲ್ಲಿ ಯಾವ್ದು ಜಾಸ್ತಿ ಇದೆ? OH ಮೈನಸ್ ಅಯಾನ್ ಜಾಸ್ತಿ ಇದೆ. 9ನಲ್ಲಿ ಯಾವ ಅಯಾನ್ ಜಾಸ್ತಿ ಇದೆ? OH ಮೈನಸ್ ಅಯಾನ್ ಜಾಸ್ತಿ ಇದೆ. ಫಾಲೋಡ್ ಬೈ ಡಿನಲ್ಲಿ ಯಾವ ಅಯಾನ್ ಜಾಸ್ತಿ ಇದೆ? ಅಲ್ಲಿ H plus ಮತ್ತು OH ಮೈನಸ್ ಅಯಾನ್ ಈಕ್ವಲ್ ಇದೆ. ಎನಲ್ಲಿ ಯಾವುದು ಜಾಸ್ತಿ ಇದೆ? ಎ ಅಂತ ಹೇಳಿದ್ರೆ 4 ಅಲ್ವಾ? ಆಬ್ವಿಯಸ್ಲಿ H plus ಅಯಾನ್ ಜಾಸ್ತಿ ಇದೆ. ಬಿನಲ್ಲಿ ಪಿ ಎಚ್ ವ್ಯಾಲ್ಯೂ 1 ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರಲ್ಲಿ H plus ಅಯಾನ್ಸ್ ಏನಾಗಿರಬೇಕು? ಮೋರ್ ದ್ಯಾನ್ 1 ಆಗಿರಬೇಕು. ಸೊ ಈ ಸ್ಕೇಲ್ನ ನೆನ್ಪಿಟ್ಕೊಳ್ಳಿ. ಪಿ ಎಚ್ 7 ಅಂತ ಹೇಳಿದ್ರೆ ನ್ಯೂಟ್ರಲ್. 7ಇಂದ 0 ಯಾವುದೇ ವ್ಯಾಲ್ಯೂ ಕೊಟ್ಟರೆ ಅದು ಸ್ಟ್ರಾಂಗ್ಲಿ ಆಸಿಡಿಕ್ ಇಸ್ 0, ಮತ್ತೆ ಅದು ಆಸಿಡಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ಕಲೈನಿಟಿ, ಆಸಿಡಿಟಿ ಅಂತ ಹೇಳ್ತೀವಲ್ಲ, ಆಸಿಡಿಕ್ ನೇಚರ್, ಆಲ್ಕಲೈನ್ ನೇಚರ್ ಏನಾಗುತ್ತೆ? ವೇರಿ ಆಗುತ್ತೆ ಈ ಒಂದು ಇದರಲ್ಲಿ. ಸೊ 1, 0, 1, 2 ಇದೆಲ್ಲ ಕೂಡ ಸ್ಟ್ರಾಂಗ್ಲಿ ಆಸಿಡಿಕ್ ಸಬ್ಸ್ಟೆನ್ಸ್ಗಳಾಗಿರುತ್ತೆ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಸ್ಟ್ರಾಂಗ್ಲಿ ಬೇಸಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ 7 to 14 ಈ ರೇಂಜ್ನಲ್ಲಿ ನಿಮಗೆ ಸಿಗುತ್ತೆ ಸ್ಟ್ರಾಂಗ್ಲಿ ಬೇಸಿಕ್ ಸಬ್ಸ್ಟೆನ್ಸ್ಗಳು. ಕ್ಲಿಯರ್ ಇದೆಯಾ? ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ನನಗೆ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 14 ನೋಡೋಣ. 2 ಟೆಸ್ಟ್ ಟ್ಯೂಬ್ ತೊಗೊಂಡಿದ್ರೆ ಮೆಗ್ನೀಷಿಯಂ ರಿಬ್ಬನ್ ಇದೆ. 2 ಟೆಸ್ಟ್ ಟ್ಯೂಬ್ನಲ್ಲೂ ಏನಿದೆ? ಮೆಗ್ನೀಷಿಯಂ ಅಂತ ಹೇಳುವ ರಿಬ್ಬನ್ ಇದೆ. ಆಲ್ ಸೆಟ್. ಈಗ ಮೆಗ್ನೀಷಿಯಂ ರಿಬ್ಬನ್ ಟೆಸ್ಟ್ ಟ್ಯೂಬ್ ಎನಲ್ಲೂ ಬಿನಲ್ಲೂ ಸೇಮ್ ಲೆಂತ್ನಲ್ಲೇ ಇದೆ. ಆದರೆ ಟೆಸ್ಟ್ ಟ್ಯೂಬ್ ಎನಲ್ಲಿ ಅವರು HCl is added to test tube A, and while test tube B ನಲ್ಲಿ acidic acid, ಒಂದರಲ್ಲಿ HCl, ಇನ್ನೊಂದರಲ್ಲಿ acidic acid. In which test tube will fizzing occur more vigorously and why? ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಫಿಝಿಂಗ್ ಜಾಸ್ತಿ ಬರುತ್ತೆ, ಯಾಕೆ ಬರುತ್ತೆ? ಆಬ್ವಿಯಸ್ ಮೆಗ್ನೀಷಿಯಮ್ದು ರಿಬ್ಬನ್ ಕ್ವಾಂಟಿಟಿ ನೀವು ನೋಡಿ, ಲೆಂತ್ ನೋಡಿ ಸೇಮೇ ಇದೆ, ಆಯಿತಾ? ಆದರೆ ಆಸಿಡಿಕ್ ಸ್ಟ್ರೆಂತ್ ಆಫ್ ಡಿಫ್ರೆಂಟ್ ಆಸಿಡ್ ಡಿಫ್ರೆಂಟ್ ಇದೆ. ಈ ಡೈಲ್ಯೂಟ್ HCl ಅಂತ ಹೇಳುವಂಥದ್ದು ಮಿನರಲ್ ಆಸಿಡ್ ಜೊತೆಗೆ ಅದೊಂದು ಸ್ಟ್ರಾಂಗ್ ಆಸಿಡ್ ಕೂಡ. ಆಸಿಟಿಕ್ ಆಸಿಡ್ ಅಂತ ಹೇಳುವಂಥದ್ದು ಇಸ್ ಅ ವೀಕ್ ಆಸಿಡ್. ಇಟ್ ಇಸ್ ಅನ್ ಆರ್ಗ್ಯಾನಿಕ್ ಆಸಿಡ್. ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ಜನರಲಿ ವೀಕ್.
ಸೊ ಸ್ಟ್ರಾಂಗ್ ಆ್ಯಸಿಡ್ ಆಲ್ವೇಸ್ ರಿಲೀಸಸ್ more H plus ion. More the H plus ion, it always undergoes splitting. H plus ion ಆಗಿ ಈಸಿಯಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಸ್ಟ್ರಾಂಗ್ ಆ್ಯಸಿಡ್ಸ್ನಲ್ಲಿ ಜಾಸ್ತಿ H plus ion ಇದೆ ಅಂತ ಹೇಳಿದರೆ ಜಾಸ್ತಿ ಫಿಸಿಂಗ್ ಸೌಂಡ್ ಬರುತ್ತೆ. ವೀಕ್ ಆ್ಯಸಿಡ್ನಲ್ಲಿ ಲೆಸ್ H plus ions ರಿಲೀಸ್ ಆಗುತ್ತೆ. ಸೊ ಫಿಸಿಂಗ್ ಸೌಂಡ್ ವಿಲ್ ಬಿ ಲೆಸ್ಸರ್. ವೈ ದ ರೀಸನ್ ವೈ ಯಾಕೆ ಅಂತ ಹೇಳಿದರೆ ಸ್ಟ್ರಾಂಗ್ ಆ್ಯಸಿಡ್ಸ್ ವಿಲ್ ಆಲ್ವೇಸ್ ಅಂಡರ್ಗೋ ಕಂಪ್ಲೀಟ್ ಅಯೋನೈಸೇಷನ್. ಇವ್ರುಗಳು ಯಾಕೆ ಲೆಸ್ H ಪ್ಲಸ್ ಅನ್ನು ಕೊಡುತ್ತೆ? ಬಿಕಾಸ್ ಆಫ್ ಪಾರ್ಷಿಯಲ್ ಅಯೋನೈಸೇಷನ್. ಕಂಪ್ಲೀಟ್ ಅಯೋನೈಸೇಷನ್, ಪಾರ್ಷಿಯಲ್ ಅಯೋನೈಸೇಷನ್, 2 ಫ್ಯಾಕ್ಟರ್ಸ್ ಇದೆ. ಸೊ ಇಫ್ ಯು ವಾಂಟ್ ಟು ಟೇಕ್ ದ ನೋಟ್ಸ್, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಆಲ್ ಸೆಟ್. ಮೂವಿಂಗ್ ಆನ್ ಟು ದ 15th ಕ್ವೆಶನ್. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವೆಶನ್ ಇದು. ಒಂದು ಫ್ರೆಶ್ ಮಿಲ್ಕ್ದು pH-ನ ವ್ಯಾಲ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ಈಕ್ವಲ್ ಟು 6. ನಾವು ಈಗ ಮನೇಲಿ ಏನು ಮಿಲ್ಕ್ ಕುಡಿತೀವಿ ಅದ್ರದ್ದು pH ವ್ಯಾಲ್ಯೂ ಇಸ್ ಈಕ್ವಲ್ ಟು 6 ಅಂತ ಹೇಳಿ ಅಂದ್ಕೊಳ್ಳಿ. ಹೌ ಡಸ್ ದಿಸ್ pH ಚೇಂಜ್ ಆ್ಯಸ್ ಇಟ್ ಟರ್ನ್ಸ್ ಇನ್ ಟು ಕರ್ಡ್? ಕರ್ಡಿಗೆ ಈಗ ಮಿಲ್ಕ್ ಅಂತ ಹೇಳುವಂಥದ್ದು ಕರ್ಡ್ ಆಗಿ ಚೇಂಜ್ ಆಗ್ತಾ ಇದೆ. ಎಲ್ಲಿದೆ ಕರ್ಡ್? ಇಲ್ಲಿದೆ. ಸೊ ಮಿಲ್ಕ್ ಇಸ್ ಚೇಂಜಿಂಗ್ ಇನ್ ಟು ಕರ್ಡ್. ಎಕ್ಸ್ಪ್ಲೇನ್ ಹೇಗೆ ಈ ಚೇಂಜಸ್ ಆಯಿತು ಅಂತ ಹೇಳಿ. ಸೊ ಕರ್ಡ್ಲಿಂಗ್ ಆಫ್ ಮಿಲ್ಕನ್ನು ನಾವು ನಿಧಾನವಾಗಿ ಕರ್ಡಾಗಿ ಚೇಂಜ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸೊ ಅದು ವಿ ಆ್ಯಕ್ಚುಲಿ ಬ್ರಿಂಗ್ ಅಬೌಟ್ ದ ಫರ್ಮೆಂಟೇಷನ್ ಆಫ್ ಮಿಲ್ಕ್, ಶುಗರ್, ಲ್ಯಾಕ್ಟೋಸ್ ಟು ಲ್ಯಾಕ್ಟಿಕ್ ಆ್ಯಸಿಡ್. ಅಲ್ಲಿ ಏನಾಗ್ತಿದೆ, ಮಿಲ್ಕಲ್ಲಿರುವಂತಹ ಶುಗರ್, ಲ್ಯಾಕ್ಟೋಸನ್ನು ನಾವು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಚೇಂಜ್ ಮಾಡ್ತಾ ಇದ್ದೀವಿ. ಹೌದಾ? ಸೊ ಫಾರ್ಮೇಷನ್ ಆಫ್ ದಿಸ್ ಆ್ಯಸಿಡ್ ಲೋವರ್ಸ್ ದ pH ಆಫ್ ದ ಕರ್ಡ್. ಈ ಆ್ಯಸಿಡ್ ಫಾರ್ಮ್ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ pH ವ್ಯಾಲ್ಯೂನ್ ಆಗಬೇಕು, ಡಿಕ್ರೀಸ್ ಆಗಬೇಕು. ದ್ಯಾಟ್ ಇಂಡಿಕೇಟ್ಸ್ ಮೋರ್ ಅಮೌಂಟ್ ಆಫ್ ಪ್ರೊಡಕ್ಷನ್ ಆಫ್ ಮೋರ್ ಅಮೌಂಟ್ ಆಫ್ ಅಥವಾ ಮೋರ್ ಕಾನ್ಸಂಟ್ರೇಷನ್ ಆಫ್ H plus ion, ರೈಟ್? ಸೊ pH ವ್ಯಾಲ್ಯೂ ಏನಾಗಬೇಕು? ವಿಲ್ ಫಾಲ್ ಲೆಸ್ ದ್ಯಾನ್ 6. Fresh milk has a pH of 6. How does this pH changes? When it turns to curd, pH will decrease. pH 6 ಇಂದ 5.6ಗೆ almost 5.6, 5.3 ರೇಂಜಿಗೆ ಡಿಕ್ರೀಸ್ ಆಗುತ್ತೆ. How does this pH change? pH value will decrease ಅಂತ ಹೇಳ್ಬೋದು, right? Next, milkman adds a very small amount of baking soda to the fresh milk. ಸಣ್ಣ ಅಮೌಂಟ್ ಆಫ್ ಬೇಕಿಂಗ್ ಸೋಡಾವನ್ನು ಫ್ರೆಶ್ ಮಿಲ್ಕಿಗೆ ಆ್ಯಡ್ ಮಾಡ್ತಾನೆ. 2 ಕ್ವೆಶನ್ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ವೈ ಡಸ್ ಹಿ ಶಿಫ್ಟ್ ದ pH ಆಫ್ ದ ಫ್ರೆಶ್ ಮಿಲ್ಕ್ ಫ್ರಮ್ 6 ಟು ಸ್ಲೈಟ್ಲಿ ಆಲ್ಕಲೈನ್? ಸ್ಲೈಟ್ಲಿ ಆಲ್ಕಲೈನ್ಗೆ ಯಾಕೆ ಅವನು pH-ಅನ್ನು ಶಿಫ್ಟ್ ಮಾಡ್ತಾನೆ? ಎಲ್ಲಿಂದ? 6ಇಂದ ಸ್ಲೈಟ್ಲಿ ಆಲ್ಕಲೈನಿಗೆ ಅವನು ಶಿಫ್ಟ್ ಮಾಡ್ತಾನೆ pH-ನ, ಯಾಕೆ? ಒಂದು ಕ್ವೆಶನ್. 2ನೇದು, ವೈ ಡಸ್ ದಿಸ್ ಮಿಲ್ಕ್ ಟೇಕ್ ಲಾಂಗರ್ ಟೈಮ್ ಟು ಸೆಟ್ ಆಸ್ ಕರ್ಡ್? ಮಿಲ್ಕು ಕರ್ಡ್ ಆಗೋಕ್ಕೆ, ತಿರ್ಗಾ ಅದು ವಾಪಸ್ ಬರೋಕ್ಕೆ ಯಾಕೆ ಜಾಸ್ತಿ ಟೈಮ್ ತಗೊಳ್ತದೆ ಅಂತ ಹೇಳಿ. ಸೊ ಮಿಲ್ಕ್ ಸಾರ್ ಈಸಿಲಿ ಎಟ್ ಲೋವರ್ pH. ಮಿಲ್ಕ್ ಅಂತ ಹೇಳುವಂಥದ್ದು ಕಡಿಮೆ pH-ನಲ್ಲಿ ತುಂಬ ಹುಳಿ ಆಗಿಬಿಡುತ್ತೆ. ಅಂದರೆ ಅದು ಕರ್ಡ್ ಆಗಿ ಚೇಂಜ್ ಆಗುತ್ತೆ ಯಾವಾಗ pH ಕಡಿಮೆ ಆದಾಗ. ಆ್ಯಂಡ್ ಗೆಟ್ಸ್ ಕರ್ಡಲ್ಡ್ ಆ್ಯಂಡ್ ಸ್ಪಾಯ್ಲ್ಡ್. ಸೊ ಟು ಪ್ರಿವೆಂಟ್, ಈಗ ನೀವು ಮನೆಗೆ ಮಿಲ್ಕ್ ತೊಗೊಂಡೋಗಿ ಕೊಡ್ತಾರೆ, ನಿಮ್ಮ ಮನೇಲಿ ದೊಡ್ಡ ಮಿಲ್ಕ್ ಇದು ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ, ನೀವು ಒಂದು 10 ಜನಕ್ಕೆ ಮಿಲ್ಕನ್ನು ಸಪ್ಲೈ ಮಾಡ್ತೀರಾ. ನೀವು ತೊಗೊಂಡೋಗಿ ಕೊಡ್ತೀರ, ಒಂದು ಅರ್ಧ ಗಂಟೆ ಅಥವಾ 1 ಗಂಟೆನೇ ಆ ಮಿಲ್ಕ್ ಕರ್ಡ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ನಿಮ್ಮ ಕಡೆಯಿಂದ ಮಿಲ್ಕನ್ನು ಸಪ್ಲೈ ಮಾಡ್ಕೊಳ್ಳೋಕ್ಕೆ ಕೇಳ್ಕೊಳ್ತಾರ, ರಿಕ್ವೆಸ್ಟ್ ಕೊಡ್ತಾರಾ? ಇಲ್ಲ. ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಕಡೆಯಿಂದ ತೊಗೊಂಡಿರೋ ಹಾಲು ಬೇಗ ಹಾಳಾಯಿತು. ಸೊ ಅಲ್ಲಿ ಬೇಗ ಹಾಳಾಗಬಾರ್ದು ಅಂತ ಹೇಳಿದ್ರೆ ಮಿಲ್ಕ್ ಏನಾಗಬಾರ್ದು? ಹುಳಿ ಆಗಬಾರ್ದು. ಅಂದರೆ ಅದ್ರದ್ದು pH ಏನಾಗಬಾರ್ದು? ಕಡಿಮೆ ಆಗಬಾರ್ದು. ಆ ಥರ ಕಡಿಮೆ ಆಗಬಾರ್ದು ಅಂತ ಹೇಳೋ ರೀಸನ್ಗೆ ಇವ್ರು ಏನು ಮಾಡ್ತಾರೆ, ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾರೆ. ಯಾಕೆಂದರೆ ಬೇಕಿಂಗ್ ಸೋಡಾದು pH ಬಂದುಬಿಟ್ಟು ಸ್ಲೈಟ್ಲಿ ಆಲ್ಕಲೈನ್, ಅದು 7 ಹತ್ರ ಹೋಗುತ್ತೆ. ಸೊ ಅಲ್ಲಿ ಹುಳಿ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ, ರೈಟ್? ಸೊ ಅದು ಸ್ಪಾಯ್ಲೇಜ್ ಆಫ್ ದ ಮಿಲ್ಕನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅವ್ನು ಏನು ಮಾಡ್ತಾನೆ, ವೈ ಡಸ್ ಹಿ ಶಿಫ್ಟ್ ದ pH ಆಫ್ ದ ಮಿಲ್ಕ್ ಫ್ರಮ್ 6 ಟು ಸ್ಲೈಟ್ಲಿ ಆಲ್ಕಲೈನ್? ಯಾಕೆ ಅವನು ಆಲ್ಕಲೈನಿಗೆ ಶಿಫ್ಟ್ ಮಾಡ್ತಾನೆ? 6ಅಲ್ಲಿದ್ರೆ ಅದು ಬೇಗ ತಿರ್ಗಾ ಹುಳಿ ಆಗುತ್ತೆ. ಆಲ್ಕಲೈನಿಗೆ ಹೋದರೆ ಅದು ವಿಲ್ ಟೇಕ್ ಲಾಂಗ್ ಟೈಮ್ ಟು ಗೆಟ್ ಇನ್ ಟು ಕರ್ಡ್ ಅಥವಾ ಸ್ಪಾಯ್ಲೇಜ್ ಆಗಲಿಕ್ಕೆ ಅದು ಸ್ವಲ್ಪ ಜಾಸ್ತಿ ಟೈಮನ್ನು ತಗೊಳ್ತಾ ಹೋಗುತ್ತೆ. ಹಾಗಾಗಿ ಹಿ ಪ್ರಿಫರ್ಸ್ ದ್ಯಾಟ್ ವೇ. ನೆಕ್ಸ್ಟ್, ವೈ ಡಸ್ ದಿಸ್ ಮಿಲ್ಕ್ ಟೇಕ್ ಲಾಂಗರ್ ಟೈಮ್ ಟು ಸೆಟ್ ಆಸ್ ಕರ್ಡ್? ತುಂಬ ಇಂಪಾರ್ಟೆಂಟ್. ಪ್ರೆಸೆನ್ಸ್ ಆಫ್ ಬೇಕಿಂಗ್ ಸೋಡಾ ಮೇಕ್ಸ್ ದ ಮಿಲ್ಕ್ ಆಲ್ಕಲೈನ್. ಹೌದಾ? ಫಾರ್ ದ ಕನ್ವರ್ಷನ್ ಆಫ್ ಲ್ಯಾಕ್ಟೋಸ್ ಅಂತ ಹೇಳುವಂಥದ್ದು ಶುಗರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಮಿಲ್ಕ್ ಟು ಲ್ಯಾಕ್ಟಿಕ್ ಆಸಿಡ್ ಬೈ ಫರ್ಮೆಂಟೇಷನ್ ವಿಚ್ ರಿಸಲ್ಟ್ಸ್ ಇನ್ ದ ಕರ್ಡ್ ಫಾರ್ಮೇಷನ್ ಆ್ಯಂಡ್ acidic pH is needed. So this milk will take longer time to set as curd. ಆ ಮಿಲ್ಕಿಗೆ, ಯಾವ ಮಿಲ್ಕಿಗೆ ಅವರು ಬೇಕಿಂಗ್ ಸೋಡಾ ಹಾಕ್ತಾರೋ ಅದು ಕರ್ಡ್ ಆಗಿ ಯಾಕೆ ಸೆಟ್ ಆಗಲ್ಲ? ಬಿಕಾಸ್ ಕರ್ಡ್ ಆಗಿ ಸೆಟ್ ಆಗಬೇಕು ಅಂತ ಹೇಳಿದಲ್ಲಿ ಫರ್ಮೆಂಟೇಷನ್ ಆಫ್ ಲ್ಯಾಕ್ಟೋಸ್ ಟು ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ ಆ್ಯಂಡ್ ದಟ್ ವಿಲ್ ಹ್ಯಾಪನ್ ಎಟ್ ದ ಲೋವರ್ pH. ಆ ಲೋವರ್ pH ಬರೋವರೆಗೂ ಕೂಡ ಆ ಲ್ಯಾಕ್ಟಿಕ್ ಆಸಿಡ್ ಆಗಿ ಫಾರ್ಮ್ ಆಗಲ್ಲ. ಸೊ ದಟ್ ಇಸ್ ರೀಸನ್ ಇಟ್ ಟೇಕ್ಸ್ ಲಾಂಗರ್ ಟೈಮ್ ಅಂತ ಹೇಳಿ.
ಪಿ ಎಚ್ ಆಲ್ರೆಡಿ ತುಂಬ ಆಲ್ಕಲೈನ್ ಇದ್ದಾಗ ಅದು ಡಿಕ್ರೀಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ದ್ಯಾಟ್ಸ್ ಇಟ್. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಪಿ ಒ ಪಿ ಅಂತ ನಾವೇನು ಹೇಳ್ತೀವಿ, ಶುಡ್ ಬಿ ಸ್ಟೋರ್ಡ್ ಇನ್ ಏರ್ ಟೈಟ್ ಮಾಯ್ಸ್ಚರ್ ಪ್ರೂಫ್ ಕಂಟೈನರ್. ಯಾಕೆ? ಬಿಕಾಸ್ ಪಿ ಒ ಪಿ ಹ್ಯಾಸ್ ಹೈ ಅಫಿನಿಟಿ ಟುವರ್ಡ್ಸ್ ವಾಟರ್. ಇಟ್ ವಿಲ್ ಕಂಬೈನ್ ವಿತ್ ವಾಟರ್ ಟು ಫಾರ್ಮ್ ಅ ಹಾರ್ಡ್ ಸಾಲಿಡ್ ರಿಜಿಡ್ ಮಾಸ್. ಹೌದಾ? ಪ್ಲಾಸ್ಟರ್ ಆಫ್ ಪ್ಯಾರಿಸಿಗೆ ಕೆಮಿಕಲಿ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಹೇಳಿ ಕರಿತೇವೆ. ಹಾಫ್ ವಾಟರ್ ಮಾಲಿಕ್ಯೂಲ್ ಅಲ್ಲ, ಇಟ್ ಇಸ್ ಆಕ್ಚುಲಿ ಒನ್ ವಾಟರ್ ಮಾಲಿಕ್ಯೂಲ್ ಶೇರ್ಡ್ ಬಿಟ್ವೀನ್ 2 ಫಾರ್ಮುಲಾ ಯೂನಿಟ್ಸ್ ಆಫ್ ವಾಟರ್. ಸೊ ಇದನ್ನು ನಾವು ಕ್ಲೋಸ್ ಕಂಟೈನರ್ನಲ್ಲಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಅದು ಯಾವಾಗ ವಾಟರ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೋ ಅದೇನು ಮಾಡುತ್ತೆ? ಇಟ್ ವಿಲ್ ಡೆಫಿನೆಟ್ಲಿ ಕಂಬೈನ್ ವಿತ್ ಮಾಯಿಶ್ಚರ್ and it forms gypsum. ಜಿಪ್ಸಮ್ ಆಗಿ ಅದು ಫಾರ್ಮ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಸಾಲಿಡ್ ಫಾರ್ಮೇಷನ್, ನಾವು ಅದನ್ನ ಸಾಲಿಡ್ ಹಾರ್ಡ್ ಮಾಸನ್ನು ಫಾರ್ಮ್ ಆಗೋಕ್ಕೆ ಅವಾಯ್ಡ್ ಮಾಡೋಕ್ಕೋಸ್ಕರನೇ ವಿ ಸ್ಟೋರ್ ದ್ಯಾಟ್ ಇನ್ ಏರ್ ಟೈಟ್ ಕಂಟೈನರ್. ನೆಕ್ಸ್ಟ್ ಕ್ವೆಶನ್ ಬರೋಣ. ವಾಟ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಗಿವ್ ಟು ಎಕ್ಸಾಂಪಲ್. ತುಂಬ ಈಸಿ. ಆ್ಯಸಿಡ್ ಬೇಸ್ ರಿಯಾಕ್ಟ್ ಆದಾಗ ಆ್ಯಸಿಡ್ನಲ್ಲಿರುವಂತಹ ಎಲ್ಲ ಆಕ್ಟಿವ್ H+ ಅಯಾನ್ಸ್ಗಳು ಬೇಸ್ನಲ್ಲಿರುವಂತಹ ಎಲ್ಲ OH- ಅಯಾನ್ಸ್ ಜೊತೆ ಮಿಕ್ಸ್ ಆಗಿ ಅವುಗಳ ಆಕ್ಟಿವಿಟಿಯಲ್ಲಿ ತೀರಾ ನ್ಯೂಟ್ರಲ್ ಆಗಬೇಕು ಅಂಥವುಗಳನ್ನ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹೌದಾ? ಸೊ ದ ರಿಯಾಕ್ಷನ್ ಬಿಟ್ವೀನ್ ಅನ್ ಆ್ಯಸಿಡ್ ಆ್ಯಂಡ್ ಅ ಬೇಸ್ ಇಸ್ ಕಾಲ್ಡ್ ಅಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಯಾಕೆಂದರೆ ಇದರಲ್ಲಿ ನಮ್ಗೇನು ಸಿಗುತ್ತೆ? ವಾಟರ್ ಆ್ಯಂಡ್ ಸಾಲ್ಟ್ ಇಸ್ ಫಾರ್ಮ್ಡ್. ಅಲ್ಲಿ H+ ಅಯಾನ್ ಇದು ಆಕ್ಟಿವಿಟಿಯನ್ನು ಕಂಪ್ಲೀಟಾಗಿ ನ್ಯೂಟ್ರಲ್ ಮಾಡುತ್ತೆ ನಮ್ಮ OH- ಅಯಾನ್ಸ್. ಆಲ್ ಸೆಟ್. ಇವಾಗ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ದ ಸಿಂಪ್ಲೆಸ್ಟ್ ಆ್ಯಸಿಡ್ HCl, ಬಟ್ ಸ್ಟ್ರಾಂಗ್ ಆ್ಯಸಿಡ್ ಇದು. ಸಿಂಪ್ಲೆಸ್ಟ್ ಬೇಸ್ NaOH. ಇದೆರಡನ್ನ ನೀವು ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ಗೆಟ್ NaCl ಆ್ಯಂಡ್ ವಾಟರ್. ದಿಸ್ ಇಸ್ ಒನ್ ಎಕ್ಸಾಂಪಲ್. ಇನ್ಸ್ಟೆಡ್ ಆಫ್ NaOH ಯು ಕ್ಯಾನ್ ಟೇಕ್ AOH ಆಸ್ ಅ ಬೇಸ್, ಅಥವಾ HCl ಬದಲಿಗೆ H2SO4 ಹಾಕೊಳ್ಬೇಕು. ಓನ್ಲಿ ದೆನ್ if you take this, then you have to balance the equation. ಇದರಲ್ಲಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಡೆಫಿನೆಟ್ಲಿ ಯು ಶುಡ್ ರೈಟ್ ಹಿಯರ್ ಹೀಟ್, ಬಿಕಾಸ್ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ಒನ್ ಆಫ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಜಾಸ್ತಿ ಹೀಟ್ ಎನರ್ಜಿ ಏನಾಗುತ್ತೆ ಇಲ್ಲಿ ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ 19th ಕ್ವೆಶನ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಆಸಿಡ್ ಬೇಸ್ ಇಂಡಿಕೇಟರ್ ಬೈ ವಿಜುವಲಿ ಇಂಪೈರ್ಡ್ ಸ್ಟೂಡೆಂಟ್? ಇದು ಕೇಳಿದರೆ ನಿಮ್ಮ ಎಕ್ಸಾಂಪ್ಲರ್ ಕ್ವೆಶನ್ ಕೂಡ. ಒಬ್ಬ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಹೇಳುವಂತಹ ಆ ಒಂದು ಸಿಚುವೇಶನಲ್ಲಿ ನಾವಿದ್ರೆ ನಮಗಾದರೂ ಕೂಡ ಯಾವ ಇಂಡಿಕೇಟರ್ನ ಹೆಲ್ಪ್ ತಗೊಳ್ಬಹುದು ಅಂತ ಹೇಳಿ. ಬಿಕಾಸ್ ವಿ ಕಾಂಟ್ ಸಿ ದ ಕಲರ್. ಇಂಡಿಕೇಟರ್ ಏನು ಮಾಡುತ್ತೆ? ಕಲರ್ ಚೇಂಜ್ ಮಾಡುತ್ತೆ ಅಥವಾ ಸ್ಮೆಲ್ ಚೇಂಜ್ ಮಾಡುತ್ತೆ. ಸೊ ಸ್ಮೆಲ್ ಚೇಂಜ್ ಮಾಡುವಂತಹ ಇಂಡಿಕೇಟರ್ನ ನಾವು ಏನು ಅಂತ ಹೇಳಿ ಕರಿತೀವಿ? ಒಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ನಾವೇನಂತ ಹೇಳಿ ಕರಿತೀವಿ? ಒಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಹೌದಾ? ಸೊ ಇದರಲ್ಲಿ ಯಾವುದು ಒಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳಿ ನೀವು ನನಗೆ ಹೇಳ್ಕೊಡ್ಬೇಕು. ಯಾವುದು ಒಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಹೇಳಿ ನೀವು ನನಗೆ ಹೇಳಬೇಕು. ಸೊ ಲಿಟ್ಮಸ್ ಒಲ್ಫ್ಯಾಕ್ಟರಿ ಇಂಡಿಕೇಟರ್ ಇಲ್ಲ. ದಟ್ ಚೇಂಜಸ್ ಕಲರ್ ಫ್ರಮ್ ರೆಡ್ ಟು ಬ್ಲೂ ಅಥವಾ ಬ್ಲೂ ಟು ರೆಡ್. ಸೊ ಅದು ಆಪ್ಷನ್ ಅಲ್ಲ. ಟರ್ಮರಿಕ್ ಒಲ್ಫ್ಯಾಕ್ಟರಿ ಇಂಡಿಕೇಟರ್? ಡೆಫಿನೆಟ್ಲಿ ನೋ, ಇದು ಕೂಡ ಅಲ್ಲ. ವೆನಿಲಾ? ಎಸ್, ವೆನಿಲಾ ಎಸೆನ್ಸ್ ಅಂತ ಹೇಳುವಂಥದ್ದು ಇಸ್ ಅ ಒಲ್ಫ್ಯಾಕ್ಟರಿ ಇಂಡಿಕೇಟರ್. ವಾಟ್ ಅಬೌಟ್ ಪೆಟೂನಿಯಾ ಲೀವ್ಸ್? ಪೆಟೂನಿಯಾ ಲೀವ್ಸ್ ಅಂತ ಹೇಳುವಂಥದ್ದು ಇಸ್ ಅ ನ್ಯಾಚುರಲ್ ಇಂಡಿಕೇಟರ್ ವಿಚ್ ಆಲ್ಸೋ ಚೇಂಜಸ್ ದ ಕಲರ್ ಆಫ್ ಇಟ್ಸ್ ಪೆಟಲ್ಸ್ ಇನ್ ದ ಆಸಿಡ್ ಅಂಡ್ ಬೇಸ್ ಪ್ರೆಸೆನ್ಸ್. ವೆನಿಲಾ ಇಸ್ ಅ ಕೈಂಡ್ ಆಫ್ ಏನಂತ ಹೇಳ್ಬೋದು, ಆರೋಮ್ಯಾಟಿಕ್ ಕಂಪೌಂಡ್. ಒಂದು ತುಂಬ ಸ್ಮೆಲ್ ಇರುವಂಥ ಆರೋಮ್ಯಾಟಿಕ್ ಕಂಪೌಂಡ್ ಅಂತ ಹೇಳಿದ್ರೆ ಅರ್ಥ ಏನು? ತುಂಬ ಫ್ರೇಗ್ರೆನ್ಸ್ ಚೆನ್ನಾಗಿರುವಂತಹ ಫ್ರೇಗ್ರೆನ್ಸ್ ಇರುವಂತಹ ಒಂದು ಕಂಪೌಂಡ್. ಅದರದ್ದು ಸ್ಮೆಲ್ ಏನಾಗುತ್ತೆ? ಆ್ಯಸಿಡ್ ಮೀಡಿಯಾದಲ್ಲಿ ಹಾಗೆ ಇರುತ್ತೆ. ಈಗ ನಾವು ವೆಜ್ ಪುಲಾವ್ನ ಮಾಡಬೇಕಾದ್ರೆ ಸ್ವಲ್ಪ ವೆನಿಲಾ ಫ್ಲೇವರ್ ಬರೋಕ್ಕೆ ನಾವೇನು ಮಾಡ್ತೀವಿ? ಚೆನ್ನಾಗಿ ಆನಿಯನ್ ಎಲ್ಲ ಹಾಕಿ ಮತ್ತು ಅದಕ್ಕೆ ಲಿಂಬು ಅಂದರೆ ಲೆಮನ್ ಹಾಕ್ತೀವಿ, ವಿನೆಗರ್ ಹಾಕ್ತೀವಿ, ಜೊತೆಗೆ ವೆನಿಲಾ ಹಾಕ್ತೀವಿ. ಸೊ ವಿ ಆ್ಯಡ್ ಲಾಟ್ ಆಫ್ ಆ್ಯಸಿಡ್ ಕಂಟೆಂಟ್ ಟು ಅವರ್ ಥಿಂಗ್ ಅಲ್ವಾ, ನಮ್ಮ ಕುಕಿಂಗ್ ಟೈಮ್ನಲ್ಲೂ ಕೂಡ. ಆ್ಯಂಡ್ ದೆನ್ ಇಫ್ ಯು ಆ್ಯಡ್ ಆಲ್ ದಿಸ್ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್, ಆ ಸ್ಮೆಲ್ ಅಥವಾ ಟೇಸ್ಟ್ ಏನಾಗುತ್ತೆ? ತುಂಬ ವಿಗ್ರಸ್ ಆಗಿ ಹೊಡೆಯುತ್ತೆ. ನಿಮ್ಮ ಮನೇಲಿ ನೀವು ಕುಕ್ ಮಾಡಿದ್ರು ಕೂಡ ಪಕ್ಕದ ಮನೆ ಒಂದು 5ನೇ ವಾರ್ಡ್ನಲ್ಲಿರುವ ಯಾವುದಾದ್ರೂ ಒಂದು ಆಂಟಿಗೆ ಅಥವಾ 5ನೇ ಫ್ಲೋರ್ನಲ್ಲಿರುವಂತಹ ಯಾವುದಾದ್ರೂ ಆಂಟಿ ಕೂಡ ಸ್ಮೆಲ್ ಏನಾಗುತ್ತೆ? ಅವ್ರ ಮನೆಗೂ ಕೂಡ ಸ್ಮೆಲ್ ತುಂಬ ಚೆನ್ನಾಗಿ ಹೋಗುತ್ತೆ, ಪ್ರೊವೈಡೆಡ್ ಏರ್ ಜಾಸ್ತಿ ಇದೆ, ಡಿಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ. ರೈಟ್? ಸೊ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ್ಯಸಿಡಿಕ್ ಮೀಡಿಯಾದಲ್ಲಿ ಅಷ್ಟೇ ಈ ಒಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ದು ಸ್ಮೆಲ್ ಸ್ವಲ್ಪ ಜಾಸ್ತಿ ಫ್ರೀಕ್ವೆಂಟಾಗಿ ಫೀಲ್ ಮಾಡ್ಕೊಳ್ಬೋದು. ವೆನಿಲಾ ಆಗಿರ್ಬೋದು, ಕ್ಲೋ ಆಯಿಲ್ ಆಗಿರ್ಬೋದು, ಅಥವಾ ಅನಿಯನ್ ಆಗಿರ್ಬೋದು. ಇವುಗಳೆಲ್ಲದ್ರದ್ದು ಸ್ಮೆಲ್ ಇಸ್ ಮೋರ್ ಫ್ರೀಕ್ವೆಂಟ್ ಇನ್ ಆ್ಯಸಿಡಿಕ್ ಮೀಡಿಯಮ್ ಅಂತ ಹೇಳ್ಬೋದು. ಆಲ್ ಸೆಟ್. ಈಗ 20th ಕ್ವೆಶನಲ್ಲಿ ನಾವು ಆ್ಯಸಿಡ್ಸ್ನ ಮ್ಯಾಚ್ ಮಾಡ್ತಾ ಹೋಗಬೇಕು. ಯಾವ ಆರ್ಗ್ಯಾನಿಕ್ ಆ್ಯಸಿಡ್ ಇಸ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಹೇಳಿ. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಎಲ್ಲಿರುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್? ನೀವು ನನಗೆ ಹೇಳಿ. ಕರ್ಡ್ನಲ್ಲಿರುತ್ತಾ? ಎಸ್. ಆ್ಯಸಿಟಿಕ್ ಆ್ಯಸಿಡ್ ಎಲ್ಲಿರುತ್ತೆ? ವಿನೆಗರ್. ಸಿಟ್ರಿಕ್ ಆ್ಯಸಿಡ್ ಎಲ್ಲಿರುತ್ತೆ? ಲೆಮನ್. ಆಕ್ಸಾಲಿಕ್ ಆ್ಯಸಿಡ್ ಎಲ್ಲಿರುತ್ತೆ? ಟೊಮ್ಯಾಟೊ.
ದ್ಯಾಟ್ಸ್ ಇಟ್. ಟೊಮ್ಯಾಟೊದಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಕೂಡ ಇದೆ. ಬಟ್ ಆಕ್ಸಾಲಿಕ್ ಆ್ಯಸಿಡ್ ತುಂಬ ಸಲ ಅದು ಕೀ ಆನ್ಸರ್ನಲ್ಲೂ ಕೂಡ ಬಂದಿದೆ. 21st ಕ್ವೆಶನ್ ನೋಡೋಣ. ನೇಮ್ ದಿ ಆಸಿಡ್ ಪ್ರೆಸೆಂಟ್ ಇನ್ ಆ್ಯಂಟ್ ಸ್ಟಿಂಗ್ ಆ್ಯಂಡ್ ಗೇವ್ ಇಟ್ಸ್ ಕೆಮಿಕಲ್ ಫಾರ್ಮುಲಾ ಆ್ಯಂಡ್ ಆಲ್ಸೋ ಗೇವ್ ದ ಕಾಮನ್ ಮೆಥಡ್ ಟು ಗೆಟ್ ರಿಲೀಫ್ ಫ್ರಮ್ ದ ಡಿಸ್ಕಂಫರ್ಟ್ ಕಾಸ್ಡ್ ಬೈ ದಿ ಆ್ಯಂಟ್ ಸ್ಟಿಂಗ್. ಸೊ ಆ್ಯಸಿಡ್ ಯಾವುದು ಮಕ್ಕಳ ಆ್ಯಂಟ್ ಸ್ಟಿಂಗ್ನಲ್ಲಿರುವಂಥದ್ದು? ಮೆಥನೋಯಿಕ್ ಆ್ಯಸಿಡ್. ಇದನ್ನು ಏನು ಅಂತ ಹೇಳಿ ಕರಿತೀರಾ ನೀವು? ಇದನ್ನು ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿ ಕೂಡ ಕರಿಬೋದು, ಹೌದಾ? ಆಲ್ ಸೆಟ್. ಸೊ ಫಾರ್ಮಿಕ್ ಆ್ಯಸಿಡ್ದು ಫಾರ್ಮುಲಾ ಏನು? ಆ್ಯಸಿಡ್ ಫಂಕ್ಷನಲ್ ಗ್ರೂಪ್ನ ಹೇಗೆ ಬರೀತೀರಾ? C+OH. ಇದರಲ್ಲಿ ಆರ್ ಅಂತ ಹೇಳುವಂಥದ್ದು ಆಲ್ಕೈಲ್ ಗ್ರೂಪ್ ಆಗಿರ್ಬೋದು, ಅಥವಾ ಆರ್ ಕ್ಯಾನ್ ಬಿ ಎನಿ ಆಲ್ಕೈಲ್ ಗ್ರೂಪ್, ಅಥವಾ ಅದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಕೂಡ ಆಗಿರ್ಬೋದು. ಬೆನ್ಸಿನ್ ಕೂಡ ಅಲ್ಲಿ ಬರ್ಬೋದು, ಅಥವಾ ದಟ್ ಈಸ್ ಆಲ್ಸೋ ಈಕ್ವಲೆಂಟ್ ಟು H. ಇದು ಯಾವುದೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೂ ಕೂಡ ವಿ ಗೆಟ್ ಆ್ಯಸಿಡ್. ಸೊ ಇಲ್ಲಿ ನಮಗಿರುವಂತಹ ಆ್ಯಂಟ್ ಕಚ್ಚಬೇಕಾದ್ರೆ ರಿಲೀಸ್ ಆಗುವಂತಹ ಕೆಮಿಕಲ್ನಲ್ಲಿ ಆರ್ ಜಾಗದಲ್ಲಿ ಏನಿದೆ? H ಇದೆ. ಸೊ ಹಾಗಾಗಿ ಇದನ್ನು ನಾವು ಫಾರ್ಮಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಫಾರ್ಮಿಕಾ ಅಂತ ಹೇಳಿದರೆ ಲ್ಯಾಟಿನಲ್ಲಿ ಏನು? ಇರುವೆ ಅಂತ ಹೇಳಿ ಅರ್ಥ. ಸೊ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ, ಅಥವಾ ಸಿಂಪಲ್ ಆಗಿ ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ರಿಲೀಫ್ ಸಿಗಬೇಕು ಅಂತ ಹೇಳಿದ್ರೆ, ಆ್ಯಸಿಡ್ ಕಚ್ತು, ಆ್ಯಸಿಡ್ ಇರಿಟೇಟ್ ಮಾಡ್ತು ಅಂತ ಹೇಳಿದರೆ ಅದನ್ನು ನ್ಯೂಟ್ರಲೈಸ್ ಮಾಡುವಂತಹ ಮೈಲ್ಡ್ ಬೇಸನ್ನು ಹಚ್ಚಬೇಕೇ ಹೊರತು ಸ್ಟ್ರಾಂಗ್ ಬೇಸನ್ನು ಅಪ್ಲೈ ಮಾಡಬಾರ್ದು. ದಿಸ್ ಒನ್ ಮೋರ್ ಕ್ವೆಶನ್ ದೇ ಆಸ್ಕ್. ಲ್ಯಾಬ್ನಲ್ಲಿ ಒಂದು ಸ್ಟೂಡೆಂಟಿಗೆ ಆ್ಯಸಿಡ್ ಕೈ ಮೇಲೆ ಬಿದ್ದು ಬರ್ನ್ ಆಗ್ತಿದೆ ಅಂತ ಹೇಳಿದ್ರೆ, ರಿಲೀಫ್ ಸಿಗ್ಲಿಕ್ಕೋಸ್ಕರ ಫಸ್ಟ್ ಏಡ್ ನೀವು ಯಾವ್ದು ಸ್ಟೆಪ್ ತಗೊಳ್ತೀರಾ? ಡು ಯು ವಾಶ್ ಇಟ್ ವಿತ್ ವಾಟರ್ ಆರ್ ಡು ಯು ವಾಶ್ ಇಟ್ ವಿತ್ ಸಲೈನ್ ವಾಟರ್? ಸಲೈನ್ ವಾಟರ್ ಜೊತೆ ವಾಶ್ ಮಾಡ್ತೀರಾ, ವಾಟರ್ ಜೊತೆ ವಾಶ್ ಮಾಡ್ತೀರಾ, ಅಥವಾ ಮೈಲ್ಡ್ ಬೇಸ್ ಜೊತೆ ಟ್ರೀಟ್ ಮಾಡ್ತೀರಾ, ಅಥವಾ ಸ್ಟ್ರಾಂಗ್ ಬೇಸ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರೆ, ದ ಆನ್ಸರ್ ಶುಡ್ ಬಿ ಆಲ್ವೇಸ್ ಏನು? ನಿಮಗೆ ಆ್ಯಸಿಡ್ ಬಿದ್ದಿದೆ, ಮೈಲ್ಡ್ ಬೇಸ್ ಜೊತೆ ಟ್ರೀಟ್ ಮಾಡಬೇಕು. ನೀವೇನಾದರೂ ಸ್ಟ್ರಾಂಗ್ ಆ್ಯಸಿಡ್ ಬಿದ್ದಿದೆ, ಸ್ಟ್ರಾಂಗ್ ಬೇಸ್ ಹಾಕ್ಬಿಡೋಣ, ನೀಟಾಗಿ ಹಾಕೋಣ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಡೋಂಟ್ ಡೂ ಇಟ್, ಬಿಕಾಸ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ ಬೋತ್ ಆರ್ ಕೊರೋಸಿವ್ ಇನ್ ನೇಚರ್. ಅದೆರಡೂ ಕೂಡ ನಿಮ್ಮ ಕೈಯನ್ನು ಚೆನ್ನಾಗಿ ಸುಡುತ್ತೆ, ಗಾಯ ಮಾಡುತ್ತೆ. ಆಲ್ ಸೆಟ್. ನೆಕ್ಸ್ಟ್, ಇದಕ್ಕೆ ಇವಾಗ ಅರ್ಥ ಆಯ್ತಾ ನಿಮಗೆ? ಇದಕ್ಕೆ ಏನಾದರೂ ಇರಿಟೇಷನ್ ಆಯಿತು ಅಂತ ಹೇಳಿದ್ರೆ ಅಪ್ಲೈ ಮಾಡಬೇಕು ಆ ಬೈಟಿಂಗ್ ಏರಿಯಾದಲ್ಲಿ ಬೇಕಿಂಗ್ ಸೋಡಾವನ್ನು, ಬಿಕಾಸ್ ಬೇಕಿಂಗ್ ಸೋಡಾ ಅಂತ ಹೇಳುವಂಥದ್ದು ಮೈಲ್ಡ್ ಬೇಸ್. ಸೊ 22nd ಕ್ವೆಶನ್ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಾಗಿದೆ, CBSE ಸ್ಟೂಡೆಂಟಿಗೆ ಹೇಗೆ ಕ್ವೆಶನ್ ಬರುತ್ತೆ ಅಂತ ಹೇಳಿ. ಬಟ್ ದ ಡಯಾಗ್ರಾಮ್ ಆ್ಯಂಡ್ ದಟ್ ಆಕ್ಟಿವಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, 23rd ಕ್ವೆಶನ್ ನೋಡೋಣ. ಮೆಟಲ್ ಕಾರ್ಬೋನೇಟ್ ಎಕ್ಸ್ ಆನ್ ಹೀಟಿಂಗ್ ವಿತ್ ಅನ್ ಆಸಿಡ್ ಗಿವ್ಸ್ ಅ ಗ್ಯಾಸ್. ಸೊ ಕಾರ್ಬೋನೇಟ್ ಅಂತ ಹೇಳುವಂಥದ್ದು ಯಾವುದೋ ಒಂದು ಮೆಟಲ್ ಕಾರ್ಬೋನೇಟ್ ಅಂತ ಹೇಳಿದ್ರೆ ಎಕ್ಸ್ ಅಂತ ಹೇಳಿ ತಗೊಂಡಿದ್ದಾರೆ. ಕಾರ್ಬೋನೇಟ್ ಯಾವಾಗಲೂ ಯಾವ ಗ್ಯಾಸ್ ಕೊಡುತ್ತೆ? ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಕೊಡುತ್ತೆ. ಸೊ ಎಕ್ಸ್ ರಿಯಾಕ್ಟಿಂಗ್ ವಿತ್ ಅನ್ ಆಸಿಡ್ ಗಿವಿಂಗ್ ಅ ಗ್ಯಾಸ್, ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಆಯಿತಾ? ವೆನ್ ಪಾಸ್ ಥ್ರೂ ಸೊಲ್ಯೂಷನ್ ಆಫ್ ವೈ, ಕಾರ್ಬೋನೇಟ್ ಬ್ಯಾಕ್ ಆಗುತ್ತೆ. ಅಂದರೆ ನೀವು ವೈ ಸೊಲ್ಯೂಷನಿಗೆ ಆ ಗ್ಯಾಸನ್ನು ಪಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕಾರ್ಬೋನೇಟ್ ಅಂತ ಹೇಳುವಂಥ ಕಂಪೌಂಡ್ ವಾಪಸ್ ಸಿಗುತ್ತೆ. ಸರಿ, ಕಾರ್ಬೋನೇಟ್ ವಾಪಸ್ ಸಿಗುತ್ತೆ. On the other hand, a gas G that is obtained at anode during the electrolysis of brine solution is passed on Y. It gives a compound Z. Okay, so it gives a compound Z used for disinfecting drinking water. Identify X, Y, Z. Okay, all set. ಈಗ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಎಕ್ಸ್ ಅಂತ ಹೇಳುವಂತಹ ಕಾರ್ಬೋನೇಟಿಗೆ ನೀವು ಆ್ಯಸಿಡನ್ನು ಪಾಸ್ ಮಾಡ್ತೀರಾ, ಆವಾಗ ನಿಮ್ಗೆ ಏನು ಸಿಗುತ್ತೆ? ಯು ವಿಲ್ ಗೆಟ್ carbonate back. ಈ calcium carbonate will be your X then. ಆ್ಯಸಿಡನ್ನು ಪಾಸ್ ಮಾಡ್ತೀರಾ, ನಿಮಗೆ ಅಲ್ಲಿ ಯಾವುದೋ ಒಂದು ಕಂಪೌಂಡ್ ಸಿಗುತ್ತೆ. ಈ ಕಂಪೌಂಡ್ ಬಗ್ಗೆ ಯಾರೂ ಏನೂ ಹೇಳ್ತಾ ಇಲ್ಲ. ಓಕೆ, CaCO3 ಆ್ಯಸಿಡ್ ಪಾಸ್ ಮಾಡ್ತೀರಾ, ಇಲ್ಲಿ ಯಾವುದೋ ಒಂದು ಸಿಗುತ್ತೆ, ಇದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಈ ಗ್ಯಾಸ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ವಾಟರ್ ವಿಲ್ ಬಿ ಒನ್ ಆಫ್ ದ ಸೈಡ್ ಪ್ರಾಡಕ್ಟ್. ಸೊ ಲೈನ್ ಬೈ ಲೈನ್ ನೋಡೋಣ. ಮೆಟಲ್ ಕಾರ್ಬೋನೇಟ್ ಎಕ್ಸ್ ಅಂತ ಹೇಳುವಂಥದ್ದು ನೀವೇನು ಮಾಡ್ತಿದ್ರಾ? ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡ್ತಿದ್ರಾ, ಇದೊಂದು ಗ್ಯಾಸನ್ನು ಕೊಡುತ್ತೆ. ವೆನ್ ಪಾಸ್ಡ್ ಥ್ರೂ ಅ ಸೊಲ್ಯೂಷನ್ ಆಫ್ ವೈ, ಆ ಗ್ಯಾಸನ್ನು ಈ ಗ್ಯಾಸನ್ನು ನಾನು ವೈ ಸೊಲ್ಯೂಷನ್ಗೆ ಪಾಸ್ ಮಾಡಿದಾಗ ನನಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಮ ಮೆಟಲ್ ಎಕ್ಸ್ ಅಂತ ಹೇಳುವಂಥದ್ದು ಏನಾಯಿತು? ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಯಿತು. ಎಕ್ಸ್ ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಯಿತು. ಇದ್ರದ್ದು ಕರೆಕ್ಟಾಗಿ ಗೊತ್ತಾಯ್ತಲ್ವ ನಿಮಗೆ? ಸರಿ. ಆನ್ ದಿ ಅದರ್ ಹ್ಯಾಂಡ್, ಅ ಗ್ಯಾಸ್ G that is obtained at anode during the electrolysis of the brine solution is passed on dry Y.
ಓಕೆ, ಡ್ರೈ ವೈ. ಸೊ ಯಾವುದೋ ಒಂದು ಕಂಪೌಂಡ್ ನೀವು ವೈಗೆ ಪಾಸ್ ಮಾಡಿದಾಗ ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಕ್ತಲ್ವಾ, ಈ ವೈ ಯಾವುದಾಗಿರಬೇಕು ಅಂತ ಹೇಳಿ ನಿಮಗೆ ಐಡಿಯಾ ಇರಬೇಕು. ಏಕೆಂದರೆ ಈ ವೈಗೆ ಅವ್ರು ಬೇರೆ ಯಾವುದೋ ಗ್ಯಾಸ್ ಜಿಯನ್ನು ಪಾಸ್ ಮಾಡ್ತಿದ್ದಾರೆ, ಆವಾಗ ನಿಮಗೆ ಒಂದು ಕಂಪೌಂಡ್ ಝೆಡ್ ಫಾರ್ಮ್ ಆಗ್ತಾ ಇದೆ, XGYZ ಅಂತ ಹೇಳಿ. ಸೊ ಯಾವುದದು ಅಂತ ಹೇಳಿ. ಸೊ ಆಬ್ವಿಯಸ್ಲಿ ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗಬೇಕು ಅಂತ ಹೇಳಿದ್ರೆ, ಐ ಬ್ರೇಕ್ ದ ಐಸ್ ನಾವು. ಸೊ ಫಸ್ಟ್ಗೆ ಮೆಟಲ್ ಕಾರ್ಬೋನೇಟ್ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟೇ ಅದು. ನೀವು ಅದಕ್ಕೆ ಆ್ಯಸಿಡ್ ಹಾಕ್ತೀರಾ ಅಂದ್ಕೊಳ್ಳಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನಿಮ್ಗೇನು ಸಿಗುತ್ತೆ? ಕ್ಯಾಲ್ಶಿಯಂ ಕ್ಲೋರೈಡ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ವಾಟರ್ ಸಿಗುತ್ತೆ. ದಿಸ್ ಶುಡ್ ಬಿ ಯೋರ್ ಫಸ್ಟ್ ಸ್ಟೆಪ್ ಆಫ್ ರೈಟಿಂಗ್ ದ equation. ಇದರಲ್ಲಿ ದೇ ಆರ್ ಬಾದರ್ಡ್ ಅಬೌಟ್ ದಿಸ್ ಕಂಪೌಂಡ್ ಬಿಕಾಸ್ ದೇ ಕನ್ಸಿಡರ್ ದಿಸ್ ಆಸ್ ಎಕ್ಸ್. ಇದಕ್ಕೆ ಅವ್ರು ಲೀಸ್ಟ್ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಕಾರ್ಬನ್ ಡೈಆಕ್ಸೈಡನ್ನು ನೀವು ಯಾವುದೋ ಒಂದು ಸೊಲ್ಯೂಷನಿಗೆ ಪಾಸ್ ಮಾಡ್ತೀರಾ. ಆಬ್ವಿಯಸ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವ ಸೊಲ್ಯೂಷನಿಗೆ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದ್ರೇ ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುವಂಥದ್ದು. ನಾನು ಯಾಕೆ ವೈಯನ್ನು ಇದನ್ನು ತಗೊಂಡೆ ಅಂದರೆ, ಅವ್ರು ನನಗೆ ಹೇಳಿದ್ದಾರೆ ಈ ವೈ ಅಂತ ಹೇಳುವ ಕಂಪೌಂಡಿಗೆ ನೀವು ಈ ಗ್ಯಾಸನ್ನು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪಾಸ್ ಮಾಡಿದ್ರೆ ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುತ್ತೆ. ಹಾಗಾದರೆ ವೈ ಶುಡ್ ಬಿ ಏನಾಗಿರಬೇಕು? ಆಬ್ವಿಯಸ್ಲಿ ವೈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿರಬೇಕು. ಹಾಗಾದರೆ ಮಾತ್ರ ನನಗೆ ಈ ಕಂಪೌಂಡ್ಸ್ ಫಾರ್ಮ್ ಆಗಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇವಾಗ ವೈ ನಿಮಗೆ ಗೊತ್ತಾಯಿತು. ಅವ್ರು ಮತ್ತೆ ಹೇಳ್ತಾರೆ ಸೋಡಿಯಂ ಬ್ರೈನ್ ಸೊಲ್ಯೂಷನ್ ಅಂತ ಹೇಳಿದರೆ ಏನು? NaCl ಇದು ಸೊಲ್ಯೂಷನ್. NaCl ಇನ್ ವಾಟರ್ ಅಂತ ಹೇಳಿ ಅಂದ್ಕೊಳ್ಳಿ. ಇದನ್ನು ನಾವು ಪಾಸ್ ಮಾಡ್ತೀವಲ್ವ, ಎಕ್ವಿಯಸ್ NaCl ನಾವು ಬ್ರೈನ್ ಸೊಲ್ಯೂಷನ್ ಅಂತ ಹೇಳಿ ಕರಿತೇವೆ. ಈ ಎಕ್ವಿಯಸ್ NaCl ಅನ್ನು ನಾವು ಎಲೆಕ್ಟ್ರೋಲೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಎಲೆಕ್ಟ್ರಾಲಿಸಿಸ್ನಲ್ಲಿ ಆ್ಯನೋಡ್ ಇದೆ, ಕ್ಯಾಥೋಡ್ ಇದೆ. ಆ್ಯನೋಡ್ ಕಡೆಗೆ ನೆಗೆಟಿವ್ ಅಯಾನ್ಸ್ ಹೋಗುತ್ತೆ. ಸೊ Cl- ಅಂತ ಹೇಳುವಂಥದ್ದು ಮತ್ತೆ ಅಕ್ವಿಯಸ್ ಸೊಲ್ಯೂಷನಲ್ಲಿ OH- ಅಂತ ಹೇಳೋದು ಆ್ಯನೋಡ್ ಕಡೆಗೆ ಹೋಗಬೇಕು. OH- ಅಯಾನ್ ಎಲ್ಲೂ ರಿಲೀಸ್ ಆಗಲ್ಲ, ಬಟ್ Cl ಅಂತ ಹೇಳೋದು ರಿಲೀಸ್ ಆಗುತ್ತೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಆನ್ ದಿ ಅದರ್ ಹ್ಯಾಂಡ್ ಅ ಗ್ಯಾಸ್ G. ಸೊ ಇಲ್ಲಿ Cl ಕ್ಲೋರಿನ್ನ ಅವ್ರು ಗ್ಯಾಸ್ G ಅಂತ ಹೇಳಿ ತಗೊಂಡಿದ್ದಾರೆ. ಗ್ಯಾಸ್ G ದಟ್ ಇಸ್ ಒಬ್ಟೇನ್ಡ್ ಎಟ್ ಆ್ಯನೋಡ್ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್. ಸೋಡಿಯಂ ಕ್ಲೋರೈಡನ್ನು ನೀವು ಬ್ರೇಕ್ ಮಾಡ್ತಿದ್ದೀರಾ, ಅವಾಗ ನಿಮಗೆ ಸೋಡಿಯಂ ಕ್ಲೋರೈಡ್ನ ನೀವು ಎಲೆಕ್ಟ್ರಿಸಿಟಿ ಹಾಕಿ ಬ್ರೇಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕ್ಲೋರಿನ್ ಗ್ಯಾಸ್ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ G. ಆ Gಯನ್ನು ನೀವೇನು ಮಾಡ್ತೀರಾ, ಈ ವೈ ಕಂಪೌಂಡಿಗೆ ಪಾಸ್ ಮಾಡ್ತಿದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಯೋರ್ ವೈ. ಹೌದಾ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂತಹ ಕಂಪೌಂಡಿಗೆ ನೀವು ಪಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಒನ್ ಸೆಕೆಂಡ್. ಸೊ ಯೋರ್ ವೈ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, G ಗ್ಯಾಸ್ ಇಸ್ ಕ್ಲೋರಿನ್. ಸೊ ಡ್ರೈ ವೈ ಅಂತ ಹೇಳಿದ್ರೆ ಡ್ರೈ ಸ್ಲೇಕ್ಟ್ ಲೈಮಿಗೆ ನೀವು ಪಾಸ್ ಮಾಡ್ತಾ ಇದ್ದೀರಾ. ಡ್ರೈ ಸ್ಲೇಕ್ಟ್ ಲೈಮಿಗೆ ಇದನ್ನು Cl ಪಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಏನು ಸಿಗಬೇಕು? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಸಿಗಬೇಕು. ಹೌದಾ? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಸಿಗಬೇಕು. ಇಲ್ಲಿ ಕ್ಯಾಲ್ಶಿಯಂ ಇದೆ, ಆಕ್ಸಿಜನ್ ಇದೆ, 2 ಕ್ಲೋರಿನ್ ಇದೆ. ಮತ್ತೆ ಇನ್ನೇನು ಸಿಗುತ್ತೆ ನಿಮಗೆ? ಆಬ್ವಿಯಸ್ಲಿ ವಾಟರ ಏನು ಸಿಗಬೇಕು? HCl ಸಿಗಬೇಕು, ರೈಟ್? ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಕ್ಯಾಲ್ಶಿಯಂ OH ಆ್ಯಂಡ್ Cl2. ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್, ಇಲ್ಲಿ HHO. ವಾಟರ್ ವಿಲ್ ಬಿ ಯೋರ್ ಸೈಡ್ ಪ್ರಾಡಕ್ಟ್. ಇದು ನಮ್ಮ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲ, ದಿಸ್ ಇಸ್ ಆ್ಯಕ್ಚುಲಿ ಬ್ಲೀಚಿಂಗ್ ಪ್ರಿಪ್ರೇಷನ್ದು ಮೆಥಡ್. ಇದು ಬ್ಲೀಚಿಂಗ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ? ಬೈ ಪಾಸಿಂಗ್ ಕ್ಲೋರಿನ್ ಟು ಅ ಡ್ರೈ ಸ್ಲೇಕ್ಟ್ ಲೈಮ್, ಕರೆಕ್ಟಾ? ಸೊ ಇವಾಗ ನಿಮಗೆ ಈ ಕಂಪೌಂಡ್ ಸಿಕ್ತು. ನಿಮ್ಗೆ ಏನೆಲ್ಲ ಸಿಕ್ತು ಇವಾಗ? ಈ ಕಂಪೌಂಡ್ Z ಸಿಕ್ತು. Z ಇಸ್ ನಥಿಂಗ್ ಬಟ್ ಯೋರ್ ಬ್ಲೀಚಿಂಗ್ ಪೌಡರ್. Y ಈಸ್ ನಥಿಂಗ್ ಬಟ್ calcium hydroxide. G is nothing but X is calcium carbonate. Y ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. G ಅಂತ ಹೇಳುವಂಥದ್ದು ಕ್ಲೋರಿನ್ ಗ್ಯಾಸ್. Z ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಥವಾ ಬ್ಲೀಚಿಂಗ್ ಪೌಡರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡೋಣ ಮಕ್ಕಳೇ, 24th question. Identify a compound X on the basis of the reaction given below. Also, write the name and chemical formula of ABC ಅಂತ ಹೇಳಿ ನಾವು ಅದನ್ನ ಬರೀತಾ ಹೋಗಬೇಕು ಅಂತ ಹೇಳ್ತಾರೆ. ಆಲ್ ಸೆಟ್, ವಿಲ್ ಡೂ ಇಟ್. ನೋಡಿ, ಆನ್ಸರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಯಾವುದೊಂದು ಕಂಪೌಂಡ್ X ಇದೆ. ಕಂಪೌಂಡ್ X ಯಾವಾಗ ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೋ ನಮಗೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಅದೇ ಕಂಪೌಂಡ್ HCl ಜೊತೆ ರಿಯಾಕ್ಟ್ ಆದಾಗ ನಮಗೆ ವಾಟರ್ ಆಸ್ ಅ ಬೈ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ಇಲ್ಲಿ ಇದು ಆ್ಯಸಿಡ್. ಇದು ಯಾವಾಗ ನಮಗೆ ವಾಟರ್ ಆಸ್ ಅ ಬೈ ಪ್ರಾಡಕ್ಟ್ ಸಿಗಬೇಕು? when acid reacts with the metal. ಅಥವಾ
ಮೆಟಲ್ ಆಕ್ಸೈಡ್. ಈ ಎರಡು ಕೇಸ್ನಲ್ಲಿ ನಮಗೆ ಇಲ್ಲಿ ವಾಟರ್ ಸಿಗುವಂಥದ್ದು. ಓಕೆ, ಇನ್ನೊಂದು ಹೇಳ್ತಾರೆ, ಅದೇ ಮೆಟಲ್ ರಿಯಾಕ್ಟ್ಸ್ ವಿತ್ ನಮ್ಮ ಆ್ಯಸಿಡ್ ಆ್ಯಂಡ್ ಯು ಗೆಟ್ ವಾಟರ್. ಇಲ್ಲಿ ಮೆಟಲ್ ಆಕ್ಸೈಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ನಾವು ಮೆಟಲ್ ಅಂತ ಹೇಳಿ ಸಿಂಪಲ್ ಆಗಿ ತಗೊಂಡ್ರೆ ಮೆಟಲ್ ಅಲ್ಲ, ವಿ ಕ್ಯಾನ್ ಆ್ಯಕ್ಚುಲಿ ಟೇಕ್ ಇಟ್ ಆಸ್ ಬೇಸ್. ಒಂದೊಂದು ಕೇಸ್ನಲ್ಲೂ ಎಕ್ಸ್ ವೇರಿ ಆಗುತ್ತಂತೆ. ಓಕೆ, ಸೊ ಇನ್ ಈಚ್ ಕೇಸ್ ಎಕ್ಸ್ ಮೈಟ್ ವೇರಿ. No, X here is one compound, that is sodium hydroxide only. ಯಾಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಯಾವಾಗ ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೋ ನಮಗೆ ಸೋಡಿಯಂ ಜಿಂಕೇಟ್ ಸಿಗುತ್ತೆ ಅಲ್ವಾ, Na2ZnO2. ನಾವು ಇದನ್ನ ಕಲ್ತ್ವಿ ಇವಾಗಷ್ಟೇ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯಿತು, ದಿಸ್ ಇಸ್ ಸಾಲ್ಟ್. ಇದೇ NaOH ಯಾವಾಗ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೋ ನಮಗೆ ಬಿ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಯಿತು. ಇದೇ ಕಂಪೌಂಡ್ NaOH ಯಾವಾಗ ಅಸಿಟಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೋ ನಮಗೆ ಇಲ್ಲಿ ಸೋಡಿಯಂ ಅಸಿಟೇಟ್ ಫಾರ್ಮ್ ಆಯಿತು, CH3COONA ಫಾರ್ಮ್ ಆಯಿತು, ಜೊತೆಗೆ ವಾಟರ್ ಕೂಡ ಸಿಕ್ತು. ಸೊ ಈಚ್ ಕೇಸಸ್ನಲ್ಲಿ ನಾವೇನು ಮಾಡಬೇಕು, ಮೂರು ರಿಯಾಕ್ಟೆಂಟ್ ಜೊತೆ ರಿಯಾಕ್ಟ್ ಆಗಿರುವಂತಹ ಕಾಮನ್ ರಿಯಾಕ್ಟೆಂಟ್ ಸೋಡಿಯಂ ಹೈಡ್ರಾಕ್ಸೈಡ್, ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳು ನಮಗೆ ಫಾರ್ಮ್ ಆಗ್ತಾ ಹೋಯಿತು. ಸೊ 25th ಕ್ವೆಶನ್ ನೋಡೋಣ. ಇನ್ನು 5 ಕ್ವೆಶನ್ಸ್ ಇದೆ ಸೂಪರ್ 13ನಲ್ಲಿ. ರೈಟ್ ದ ನೇಮ್ಸ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ NaOH. ಆಲ್ಸೋ ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ರೈಟ್ ಅ ಟೆಸ್ಟ್ ಟು ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ದ ಗ್ಯಾಸ್ ಇವಾಲ್ವ್ಡ್ ಡ್ಯೂರಿಂಗ್ ದಿಸ್ ರಿಯಾಕ್ಷನ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಜಿಂಕ್ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, NaOH ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಆಕ್ಸೈಡ್ ಅಯಾನ್ ಹ್ಯಾವಿಂಗ್ 4 ನೆಗೆಟಿವ್ ಚಾರ್ಜ್ ಜೊತೆ ಜಿಂಕ್ ಬರುತ್ತೆ, ವಿಚ್ ಹ್ಯಾಸ್ ಪಾಸಿಟಿವ್ 2 ಚಾರ್ಜ್. ಪಾಸಿಟಿವ್ 2 -4 ಅಂತ ಹೇಳಿದ್ರೆ ವಾಟ್ ಶುಡ್ ಬಿ ದ ಚಾರ್ಜ್ ಆಫ್ ದಿ ಓವರ್ ಆಲ್ ಅಯಾನ್? ZnO2ಗೆ ಟೋಟಲ್ ಚಾರ್ಜ್ ಬಂದು -2 ಇರಬೇಕು. ದ್ಯಾಟ್ ಈಸ್ ರಿಯಾಕ್ಟಿಂಗ್ ವಿತ್ ಸೋಡಿಯಂ ಅಂತ ಹೇಳಿದ್ರೆ 2 ಇಲ್ಲಿಗೆ ಬರುತ್ತೆ. ಸೊ ದ ಪ್ರಾಡಕ್ಟ್ ವಿಲ್ ಬಿ, ಏನು ಪ್ರಾಡಕ್ಟ್ ಹೆಸರು? ಫಸ್ಟ್ ಮೆಟಲ್ನ ಹಾಗೆ ಬರೀತೀರ ಸೋಡಿಯಂ, ನೆಕ್ಸ್ಟ್ ಬಂದು ಸೋಡಿಯಂ ಜಿಂಕೇಟ್, ಪ್ಲಸ್ ನಿಮಗೆ ಯಾವ ಗ್ಯಾಸ್ ರಿಲೀಸ್ ಆಗ್ತಿದೆ ಇಲ್ಲಿ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಸೊ ಯು ವುಡ್ ರೈಟ್ ಓವರ್ ದೇರ್ ಆಸ್ H2. ಓಕೆ, ಈಕ್ವೇಷನ್ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟಿಗೆ ಮೆಟಲ್ ಬ್ಯಾಲೆನ್ಸ್ ಮಾಡೋಣ, ಒಂದೇ ಮೆಟಲ್ ಜಿಂಕ್ ಆ್ಯಂಡ್ ಜಿಂಕ್, ಬಟ್ ಸೋಡಿಯಂ ನೋಡಿ 2 ಇದೆ. ಸೊ ಹಾಗಾಗಿ ಐ ವಿಲ್ ಆಲ್ಸೋ ರೈಟ್ ಹಿಯರ್ 2. ಸೋಡಿಯಂ 2 ಆಯಿತು, ಹೈಡ್ರೋಜನ್ ಗ್ಯಾಸ್ ಆಟೋಮ್ಯಾಟಿಕಲಿ 2 ಆಯಿತು, ಅಲ್ಲೂ ಕೂಡ 2 ಆಯಿತು. ಸೊ ಹೈಡ್ರೋಜನ್ ಗ್ಯಾಸ್ ಬ್ಯಾಲೆನ್ಸ್ಡ್ ಆಯಿತು, ಸೋಡಿಯಂ ಬ್ಯಾಲೆನ್ಸ್ ಆಯಿತು, ಆಲ್ ಸೆಟ್. ಎಂಟರ್ ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಯಿತು, ಹೌದಾ? ಆಕ್ಸಿಜನ್ ಕೂಡ ಅಲ್ಲಿ 2 ಇದೆ, ಇಲ್ಲೂ ಕೂಡ ಆಕ್ಸಿಜನ್ 2 ಇದೆ, ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಯಿತು. ನೆಕ್ಸ್ಟ್ ಅವ್ರೇನು ಕೇಳಿದರೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗೋದಕ್ಕೆ ನೀವು ಯಾವ ಟೆಸ್ಟ್ನ ಪರ್ಫಾರ್ಮ್ ಮಾಡ್ತಾರೆ? ಪಾಸ್ ಹೈಡ್ರೋಜನ್ ಗ್ಯಾಸ್ ಥ್ರೂ ಸೋಪ್ ಸೊಲ್ಯೂಷನ್, ಕ್ರಿಯೇಟ್ ಬಬಲ್, ಬರ್ನ್ ದ ಬಬಲ್ ವಿತ್ ಬರ್ನಿಂಗ್ ಕ್ಯಾಂಡಲ್. ಅದು ಪಾಪ್ ಸೌಂಡ್ ಆಗಿ ಬರ್ನ್ ಆಗ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದ ಗ್ಯಾಸ್ ಇಸ್ ಹೈಡ್ರೋಜನ್ ಗ್ಯಾಸ್. ಸೊ ನೀವು ಯಾವ ಕನ್ಫರ್ಮೇಷನ್ ಟೆಸ್ಟ್, ನೀವು ಫಸ್ಟ್ ಒಂದು ಡಯಾಗ್ರಾಮ್ ಬೇಸ್ಡ್ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಇಲ್ಲಿ ನೋಡಿ. We can test for the presence of hydrogen gas by passing it through a soap solution and bringing a burning candle near the gas filled with bubble. The soap solution burns and then hydrogen gas burns with a pop sound. So instead of dilute sulfuric acid, the same setup you can use, just change sodium hydroxide, right? Same setup. Next, list important products of chloralkali process. Write one important use of each. This is very, very important, students. Important use ಏನು ಅಂತ ಹೇಳುವಂಥದ್ದು. ಆ್ಯಂಡ್ ಇದಕ್ಕೆ ನೀವೇನು ಮಾಡಬೇಕು, ಕ್ಲೋರಾಲ್ಕಲಿ ಪ್ರಾಸೆಸ್ ಏನು ಅಂತ ಹೇಳಿ ಗೊತ್ತಿರಬೇಕು. ಸೋಡಿಯಂ ಕ್ಲೋರೈಡ್ ಅಕ್ವಿಯಸ್ ಅಂತ ಹೇಳಿ ಬರಿಬೋದಾ ನಾನು? ಇದನ್ನು ನಾವೇನು ಮಾಡ್ತಿದ್ದೀವಿ, ಬ್ರೇಕ್ ಮಾಡ್ತಿದ್ದೀವಿ ಬೈ ಪಾಸಿಂಗ್ ಇಲೆಕ್ಟ್ರಿಸಿಟಿಯಲ್ಲಿ ಯೂಸ್ ಮಾಡಿ ಬ್ರೇಕ್ ಮಾಡ್ತಿದ್ದೀವಿ. ವಿ ಗೆಟ್ ವಾಟ್? ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಗ್ಯಾಸ್ ಎಟ್ ಆ್ಯನೋಡ್, ಹೌದಾ? ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಎಟ್ ಕ್ಯಾಥೋಡ್. ಇದಿಷ್ಟು ನಮಗೆ ಸಿಗುತ್ತೆ ಅಂದ್ಕೊಳ್ಳಿ. ಸೋಡಿಯಂ ಕ್ಲೋರೈಡ್ ಇದು ಫಸ್ಟ್ ಪ್ರಾಡಕ್ಟ್, ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವು ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ, ಮತ್ತು ವಾಷಿಂಗ್ ಅಂದರೆ ಬೇರೆ ಬೇರೆ ವಾಷಿಂಗ್ ಸೋಡಾ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಇದನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಆಸ್ ಅ ರಾ ಮೆಟೀರಿಯಲ್ ಆಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀವಿ. ಆಮೇಲೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿನಲ್ಲಿ ವಿ ವುಡ್ ಯೂಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಅದ್ರದ್ದು ಲಿಸ್ಟ್ ಆಫ್ ಯೂಸಸ್ ಏನು NCERTನಲ್ಲಿ ಕೊಟ್ಟಿದ್ದಾರೆ, ಥ್ರೂ ಕಮೆಂಟ್ ಯು ಹ್ಯಾವ್ ಟು ಇನ್ಫಾರ್ಮ್ ಮಿ, ಆಯಿತಾ? ಅದನ್ನೇ ನೀವೇನು ಮಾಡಬೇಕು, ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಕ್ಲೋರಿನ್ ಬಂದಾಗ ಲಾಟ್ ಆಫ್ ಯೂಸಸ್ ಆರ್ ದೇರ್. ಬ್ಲೀಚಿಂಗ್ ಪೌಡರ್ನಲ್ಲಿ ಬ್ಲೀಚಿಂಗ್ ಪೌಡರ್ ಮೆಟೀರಿಯಲ್ ಯೂಸ್ ಮಾಡ್ಬೋದು, ಬ್ಲೀಚಿಂಗ್ ಪೌಡರ್ನ ಪ್ರಿಪೇರ್ ಮಾಡೋಕ್ಕೋಸ್ಕರ. ಅದರ ಜೊತೆಗೆ ಸ್ಟೆರಿಲೈಸಿಂಗ್ ಪರ್ಪಸ್ಗೆ ಕ್ಲೋರಿನ್ ಗ್ಯಾಸ್ನ ನಾವು ಯೂಸ್ ಮಾಡ್ತೀವಿ.
ಹೈಡ್ರೋಜನ್ ಬಂದಾಗ ಹೈಡ್ರೋಜನೇಷನ್ ರಿಯಾಕ್ಷನ್. ಮಾರ್ಗರಿನ್, ವೆಜಿಟಬಲ್ ಗೀಯನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡ್ತೀವಿ, ರೈಟ್? ಅದಲ್ಲದೆ ನಾವೇನು ಮಾಡ್ತೀವಿ, ರಾಕೆಟ್ ಫ್ಯೂಯಲ್ನಲ್ಲಿ ಹೈಡ್ರೋಜನ್ ಗ್ಯಾಸ್ನ ಆ್ಯಸ್ ಅ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ ನಾವು. ರಾಕೆಟ್ ಇಂಜಿನಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಆಸ್ ಅ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಆಮೇಲೆ ಅಮೋನಿಯಾ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತೀವಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ದು ಪ್ರಿಪರೇಷನಲ್ಲಿ ಯೂಸ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಯೂಸಸ್ ಆರ್ ದೇರ್, ಬಟ್ ದ ಯೂಸಸ್ ವಿಚ್ ಹಸ್ ಬಿನ್ ಮೆನ್ಷನ್ ಇನ್ NCERT ಕಮೆಂಟ್ ಬಾಕ್ಸ್ ಮೂಲಕ ನೀವು ನನಗೆ ತಿಳಿಸಿ. ಆ್ಯಂಡ್ ದ ಸೇಮ್ ಯೂಸೇಜ್ ಯು ಹ್ಯಾವ್ ಟು ರೈಟ್ ಇನ್ ಯೋರ್ NCERT ಟೆಕ್ಸ್ಟ್ ಬುಕ್. ದೇರ್ ಆರ್ ಮಲ್ಟಿಪಲ್, ಬಟ್ key answer will be from your NCERT. The pH of the salt used to make tasty crispy pakoda is 14. Identify the salt and write a chemical equation for its formation. List its two uses. Baking soda, NaHCO3. ಸೊ ಬೇಕಿಂಗ್ ಸೋಡಾವನ್ನು ನಾವು ಎಲ್ಲೆಲ್ಲ ಯೂಸ್ ಮಾಡ್ತೀವಿ? ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ಸೋಡಾ ಆ್ಯಸಿಡ್ ಮಿಕ್ಸ್ಚರ್ ಆಗಿ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಡೆಫಿನೆಟ್ಲಿ ಇನ್ ಬೇಕಿಂಗ್, ಡಿಫ್ರೆಂಟ್ ಫುಡ್ ಇನ್ ಬೇಕರಿ ನಾವು ಯೂಸ್ ಮಾಡ್ತೀವಿ. ಥರ್ಡ್ ಒನ್ ಮೈಲ್ಡ್ ಬೇಸ್ ಆಗಿ ಟು ಗೆಟ್ ರಿಲೀವ್ಡ್ ಫ್ರಮ್ ಆ್ಯಂಟಿಬೈಟ್ ಆಗಿರ್ಬೋದು ಅಥವಾ ಎನಿ ಇಂಜುರಿ, ಅದರಿಂದ ಹೊರಗಡೆ ಬರಲಿಕ್ಕೆ ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ. ಮೈಲ್ಡ್ ಬೇಸ್ ಆಗಿ ಮೆಡಿಸಿನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದೆಲ್ಲವುಗಳು ಕೂಡ ಬೇಕಿಂಗ್ ಸೋಡಾದ ಬೆಸ್ಟ್ ಯೂಸ್ ಆಗಿರುತ್ತೆ. ಬಟ್ ಐ ಆಮ್ ಜಸ್ಟ್ ಲಿಟ್ರಲಿ ಸಸ್ಪೆಕ್ಟಿಂಗ್ ಆನ್ ದಿಸ್ ವ್ಯಾಲ್ಯೂ. 14 ಆಗಿರಲಿಕ್ಕೆ ಚಾನ್ಸ್ ಇಲ್ಲ. ಇಟ್ ಕುಡ್ ಬಿ ಅರೌಂಡ್ 7, 8 ಇಂದ 9 ರೇಂಜ್ ಅಷ್ಟೇ ಇರುತ್ತೆ. ಇಟ್ಸ್ ನಾಟ್ ವೆರಿ ವೆರಿ ಅಸಿಡಿಕ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. Define water of crystallization. It is nothing but number of water molecules present between formula units, 2 formula units. ಅಥವಾ ವಿದಿನ್ ಅ ಫಾರ್ಮುಲಾ ಯೂನಿಟ್ ಎಷ್ಟು ವಾಟರ್ ಆಫ್ ಕ್ರಿಸ್ಟಲ್ಸ್ ಇದೆ ಅಂತ ಹೇಳುವಂಥದ್ದು. ದ ಡೆಫಿನೇಷನ್ ಇಸ್ ವೆರಿ ಸ್ಟ್ರೇಟ್ ಫ್ರಮ್ NCERT ಟೆಕ್ಸ್ಟ್ ಬುಕ್. ಸೊ ಇನ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ದ ಕ್ರಿಸ್ಟಲ್, ಅದಕ್ಕೆ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಗಿವ್ ದ ಕೆಮಿಕಲ್ ಫಾರ್ಮುಲಾ ಫಾರ್ 2 ಕಂಪೌಂಡ್ ಆಸ್ ಎಕ್ಸಾಂಪಲ್. ಗ್ರೀನ್ ವಿಟ್ರಿಯೋಲ್, ಗ್ರೀನ್ ವಿಟ್ರಿಯೋಲ್ ಅಂತ ಹೇಳಿದ್ರೆ ಫೆರಸ್ ಸಲ್ಫೇಟ್ 7 times ವಾಟರ್, ಹೌದಾ? ಮತ್ತು ಜಿಪ್ಸಮ್, ಕ್ಯಾಲ್ಶಿಯಂ ಸಲ್ಫೇಟ್ 2 times ವಾಟರ್. ಜಿಪ್ಸಮ್ ಕೊಡ್ಬೋದು ನೀವು, ರೈಟ್? ಆ್ಯಂಡ್ ಆಲ್ಸೋ ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಆಫ್ ಬ್ಲೂ ವಿಟ್ರಿಯೋಲ್, ಕಾಪರ್ ಸಲ್ಫೇಟ್ 5 times ವಾಟರ್. ಕಾಪರ್ ಸಲ್ಫೇಟ್ 5 times ವಾಟರ್. How can it be proved that the water of crystallization makes difference in the state and color of the compound? So color will definitely fade from blue to colorless when you heat this. How the copper sulfate 5 times water anna, if you just heat the crystal, initially ಯಾವ ಕಲರ್ ಇತ್ತಿದ್ದಕ್ಕೆ? ಬ್ಲೂ ಕಲರ್. ನೀವು ಯಾವಾಗ ಹೀಟ್ ಮಾಡ್ತಿರೋ ಕಾಪರ್ ಸಲ್ಫೇಟ್ನಲ್ಲಿರುವಂತಹ ವಾಟರ್ ಮಾಲಿಕ್ಯೂಲ್ಸ್ಗಳು ಸಪ್ರೇಟ್ ಆಗುತ್ತೆ. ಸೊ ಕಲರ್ ಏನಾಯ್ತು ಇಲ್ಲಿ? ಕಲರ್ಲೆಸ್ ಆಯಿತು. ಕಲರ್ಲೆಸ್ ಆಯಿತು. ಒಂದದು. ಇನ್ನೊಂದು ಫೆರಸ್ ಸಲ್ಫೇಟನ್ನು ಕೂಡ ಹೀಟ್ ಮಾಡಿ ನೀವು. ಫೆರಸ್ ಸಲ್ಫೇಟ್ನಲ್ಲಿ ಯಾವಾಗ 7 ವಾಟರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೋ ಇಟ್ ವಿಲ್ ಹ್ಯಾವ್ ಅ ಡಾರ್ಕ್ ಗ್ರೀನ್ ಕಲರ್, ಆರ್ ಯು ಕ್ಯಾನ್ ಜಸ್ಟ್ ಮೆನ್ಷನ್ ಇಟ್ ಆಸ್ ಗ್ರೀನ್ ಕಲರ್. ಬಟ್ ವೆನ್ ಯು ಹೀಟ್ it loses the water of molecules and the color of the ferrous sulfate crystal becomes light green. Green in the green ಇದೆಯೋ ಇಲ್ವೋ ಅಂತ ಹೇಳೋ ಆ ಶೇಡ್ ಇದೆಯಲ್ಲ, ಲೈಟ್ ಗ್ರೀನ್ ಕಲರ್, ಅಲ್ಲಿಗೆ ಅದು ಪುಷ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ಕ್ರಿಯೇಟ್ the presence of water of crystallization is responsible for the color of the compound, no doubt in that. Next, ಸ್ಟೇಟ್ನಲ್ಲಿ ಏನೂ ಚೇಂಜಸ್ ಆಗಲ್ಲ, ಬಟ್ ಕಲರ್ನಲ್ಲಿ ಮೇಜರಾಗಿ ಚೇಂಜಸ್ ಆಗುತ್ತೆ. ಹೌ ವುಡ್ ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಬೇಕಿಂಗ್ ಪೌಡರ್ ಆ್ಯಂಡ್ ವಾಷಿಂಗ್ ಸೋಡಾ? ಬೈ ಹೀಟಿಂಗ್. ಬೇಕಿಂಗ್ ಪೌಡರ್ ಮತ್ತು ವಾಷಿಂಗ್ ಸೋಡಾ. ಸೊ ಹೀಟ್ ಮಾಡ್ತಿದ್ರೆ ಬೇಕಿಂಗ್ ಪೌಡರ್ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದು ಲೈಮ್ ವಾಟರನ್ನು ಮಿಲ್ಕಿಯಾಗಿ ಚೇಂಜ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನೀವು ಲೈಮ್ ವಾಟರ್, ವಾಟ್ ಇಸ್ ಲೈಮ್ ವಾಟರ್? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಅಕ್ವಿಯಸ್ ಸೊಲ್ಯೂಷನ್. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಿರೋ ನಿಮಗೆ ಕಾರ್ಬೋನೇಟ್ ಸಿಗುತ್ತೆ ತಿರ್ಗಾ, ಅಲ್ವಾ? ಆ್ಯಂಡ್ ಕಾರ್ಬೋನೇಟ್ ಇಸ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ಇಟ್ ಹ್ಯಾಸ್ ಕರ್ಡಿ
milky color. So milky substance is formed due to calcium carbonate formation, correct? But ನಾವಿವಾಗ ವಾಷಿಂಗ್ ಸೋಡಾವನ್ನು ಹೀಟ್ ಮಾಡ್ತೀವಿ ಅಂದ್ಕೊಳ್ಳಿ. When we heat washing soda, water of crystallization is given out and the salt becomes anhydrous. The presence of water of crystallization given as a product can be tested by treating it with anhydrous copper sulfate, which is white color. Anhydrous ಅಂತ ಹೇಳಿದ್ರೆ ಏನು ಮಕ್ಕಳೇ? ಸೊ ಇದು ಬೇಕಿಂಗ್ ಸೋಡಾದ ಕೇಸ್. ಇದರಲ್ಲಿ ಈ ಥರ ಕನ್ಫರ್ಮೇಷನ್ ಕೊಡ್ತಾರೆ. ಇಫ್ ಯು ಟೇಕ್ ವಾಷಿಂಗ್ ಸೋಡಾ Na2CO3 10 times ವಾಟರ್ ಇದೆ, ವಾಷಿಂಗ್ ಸೋಡಾ ತಗೊಳ್ತೀರಾ ಅಂತ ಹೇಳಿದ್ರೆ, ವಾಷಿಂಗ್ ಸೋಡಾ ನೀವೇನಾದರೂ ಹೀಟ್ ಮಾಡ್ತೀರಾ ಅಂದ್ಕೊಳ್ಳಿ, Na2CO3 ಅನ್ನು 10 times ಹೀಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇಟ್ ರಿಲೀಸಸ್ ವಾಟರ್ ಮಾಲಿಕ್ಯೂಲ್ಸ್. ಈ ವಾಟರ್ ಮಾಲಿಕ್ಯೂಲ್ಸ್ನ ನೀವು ಯು ಆರ್ ಪಾಸಿಂಗ್ ಇನ್ ಟು ಅ ಟೆಸ್ಟ್ ಟ್ಯೂಬ್ ವಿಚ್ ಕಂಟೈನ್ಸ್ ಎನ್ಹೈಡ್ರಸ್ ಕಾಪರ್ ಸಲ್ಫೇಟ್. ಅಂದರೆ ಡ್ರೈ. ಇದಕ್ಕೆ ನೀವೇನು ಮಾಡ್ತೀರಾ, ಈ ವಾಟರ್ ಮಾಲಿಕ್ಯೂಲ್ಸನ್ನ ಪಾಸ್ ಮಾಡ್ತೀರಾ. ಆವಾಗ ಕಾಪರ್ ಸಲ್ಫೇಟಿಗೆ ಏನಾಯಿತು, ವಾಟರ್ ಮಾಲಿಕ್ಯೂಲ್ಸ್ ಆ್ಯಡ್ ಆಗುತ್ತೆ. ಸೊ ಕಾಪರ್ ಸಲ್ಫೇಟ್ ಬಿಕಮ್ಸ್ ಹೈಡ್ರೇಟೆಡ್. ಸೊ ಡ್ರೈ ಇದ್ದಾಗ ಕಲರ್ಲೆಸ್ ಇರುತ್ತೆ. ಕಾಪರ್ ಸಲ್ಫೇಟಿಗೆ ಯಾವುದೇ ಥರದ ಕಲರ್ ಇರಲ್ಲ, ಇಟ್ ಬಿಕಮ್ಸ್ ಕಲರ್ಲೆಸ್. ನೀವು ಯಾವಾಗ ವಾಟರನ್ನು ಪಾಸ್ ಮಾಡ್ತೀರೋ ಇಟ್ ಬಿಕಮ್ಸ್ ಕಲರ್ ಬಿಕಾಸ್ ಆಫ್ ದ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಯಾವಾಗ ವಾಷಿಂಗ್ ಸೋಡಾವನ್ನು ಹೀಟ್ ಮಾಡಿ ಅದನ್ನು ನೀವು ಎನ್ಹೈಡ್ರಸ್ ಕಾಪರ್ ಸಲ್ಫೇಟಿಗೆ ಟ್ರೀಟ್ ಮಾಡಿದಾಗ ಅಲ್ಲಿ ಕಲರ್ ಚೇಂಜಸ್ನ ನೋಟ್ ಮಾಡ್ತಿರೋ, ಯು ವಿಲ್ ಗೆಟ್ ದ ಕನ್ಫರ್ಮೇಷನ್ ದ್ಯಾಟ್ ಓಕೆ, water of crystallization of water molecules have come out, but this wouldn't happen with the bicarbonate, sodium bicarbonate, or baking soda. Baking soda won't give you water of crystallization, but it gives you carbon dioxide. Carbon dioxide can change the color of lime water to milky. That's how you confirm that one of the compound as baking soda, the other one as washing soda anta heli, based on what it gives, right? So that's all the super 30 questions from your chapter 2 of class 10th acids bases salts. Hope it was useful for you. Thank you so much for watching this video. Next class nalli metals and non metals chapter du important questions jotege nan meet agtini. Allivargu kuda take care, bye bye.